ಶಲೋಮ್ ಶಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕಾತುರತೆಯಿಂದ ನೀವು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಕಾಯ್ತಾ ಇದ್ದೀರಿ. ಕರ್ತನು ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಕಾರ್ಯಗಳು ಮಾಡಲಿ ಎಂಬುದಾಗಿ ನಾನು ಹಾರೈಸ್ತಾರೆ. ಇವತ್ತು ಒಂದು ಮಾಂತ್ರಿಕನು ನಿನ್ನ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಎಂದು ಹೇಳಿ ಹೋದನು. ದಯಮಾಡಿ ಗಮನಿಸಿರಿದು. ಇನ್ನು ಮುಂದೆ ಯಾವ ಮಾಂತ್ರಿಕನಾಗಲಿ ದಯಮಾಡಿ, ಅಥವಾ ಯಾರಾದರೆ ಪ್ರವಚನ ಹೇಳುವವನು ಇದ್ದಾನೆ ಅಂತ ಹೇಳಿದ ಕೂಡಲೇ ದಯಮಾಡಿ ಅವನನ್ನು ಕರೆಸ್ಕೊಳ್ಬೇಡ್ರಿ. ಯಾಕಂದ್ರೆ ಯಾರಾದರೆ ನಾನು ಪ್ರವಚನ ಹೇಳ್ತಾನೆ, ಅಯ್ಯೋ ಭಾಳ ಚೆನ್ನಾಗಿ ಪ್ರವಚನ ಹೇಳ್ತಾನೆ, ನನ್ನ ಮನೆಯಲ್ಲಿ ಏನಾಗ್ತಾ ಇದೆ ಎಂದು ತಿಳಿಸಬೇಕು ಎಂಬುದಾಗಿ ಕರ್ಲಿಕ್ಕೆ ಹೋಗ್ಲಿಕ್ಕೆ, ಇಂಥ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಏನಾಗಿದೆ ಅಂದರೆ, ಒಂದು ದಿವಸ ಒಂದು ಮನೆಯವರು ಒಂದು ಮಾಂತ್ರಿಕನಂತೆ ಒಬ್ಬನನ್ನು ಕರೆಸ್ಕೊಂಡ್ರು. ಎಲ್ಲ ಹೇಳ್ತಿರಲ್ವಿಯ, ಮಾಂತ್ರಿಕನಂತೆ ಒಬ್ಬನ ಕರೆಸ್ಕೊಂಡ್ರ ಮೇಲೆ ಏನಾಯ್ತು ಅಂದರೆ, ಅಲ್ಲಿ ಅವನು ಸುಳ್ಳು ಕಾರ್ಯವನ್ನಲ್ಲಿ ತಿಳಿಸಿದ. ಏನು ತಿಳಿಸಿದ? ಸುಳ್ಳನ್ನು ತಿಳಿಸಿದ. ಅವರಿಗೆ ಸತ್ಯವನ್ನು ತಿಳಿಸಲಿಲ್ಲ, ಸುಳ್ಳನ್ನು ತಿಳಿಸಿದ. ಅದೇನಂತ ತಿಳ್ಕೊಂಡು, ಈಗೋ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಹಾವಳಿ ಇದೆ ಎಂಬುದಾಗಿ ಹೇಳಿದರು. ಆಮೇಲೆ ಏನು ಮಾಡಬೇಕೆಂಬುದಾಗಿ, ಇದಕ್ಕೆ ಒಂದು 3 ದಿನ ಉಪವಾಸ ಇರಬೇಕು. ಆವಾಗಾದರೆ ನಿಮ್ಮ ಮನೆಯಲ್ಲಿ ದಾಳಿ ಮಾಡ್ತಿರ್ತಕ್ಕಂಥ ಈ ದುಷ್ಟಶಕ್ತಿ ನಿಮ್ಮ ಜೀವನವನ್ನು ಬಿಟ್ಟು ಹೋಗಬೇಕಾದ್ರೆ ಸಾಧ್ಯ ಎಂಬುದಾಗಿ ಹೇಳಿದರು. ಇಂಥ ಪ್ರವಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತೀರಿ. ನಿಜ ಆಗಿದ್ದಂಗೆ ಆಗ್ತದೆ ಒಂದೊಂದು ಸಾರಿ ನಮಗೆ, ನಿಜ ಆಗಿದ್ದಂಗೆ ಆಗ್ತದೆ, ನಿಜ ಆದಂಗೆ ಅನಿಸ್ತದೆ. ಆದರೆ ಭಾಳ ಜಾಗ್ರತೆಯಿಂದ ಗಮನಿಸ್ತೀವಿ ಈ ಕಾರ್ಯಗಳನ್ನು. ಭಾಳ ಜನರು ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಈಗ ಇದನ್ನು ಹೇಳಿದ ಮೇಲೆ ಆ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತಿ ವಿಚಿತ್ರವಾಗಿತ್ತು. ನಾನು ಅವರ ಮನೆಗೆ ಆಕಸ್ಮಿಕವಾಗಿ ಅವರ ಮನೆಗೆ ಹೋದೆ. ಯಾರ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಎಂದು ಹೇಳಿದ್ರಲ್ಲ, ಮಾಂತ್ರಿಕನಂತೆ ಒಂದು ಈಗ ಸ್ವಲ್ಪ ಪ್ರವಾದಿಗಳನ್ನು ಹೇಳ್ಕೊಳ್ಳೋರು ಈಗ ಮಾಂತ್ರಿಕನಂತೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಜಾಗರೂಕರಾಗಿರ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರಿ. ಮಾಂತ್ರಿಕರಾಗಿ ಬಂದಿರತಕ್ಕಂಥ ಈ ದುಷ್ಟ ಮಾಂತ್ರಿಕರಿಂದ ಜಾಗರೂಕರಾಗಿರ್ತೀರಿ. ಏನಾಯ್ತು ಅಂದ್ರೆ, ಅವರ ಮನೆಗೆ ನಾನು ಹೋಗಿದ್ದೆ, ಆಕಸ್ಮಿಕವಾಗಿ ಹೋಗಿದ್ದೆ. ಬಹಳ ದಿನಗಳ ನಂತರ ಹೋಗಿದ ಕೂಡಲೇ ಅವರ ಮನೆ ಎಲ್ಲರೂ ಸಿಕ್ಕಿಬಿದ್ದಿದ್ದಾರೆ. ನಾನು ಆಮೇಲೆ ಅವರು ಬಹಳ ಸಂತೋಷವಾಯಿತು ನಾನು ಹೋಗಿದ ಕೂಡಲೇ. ಪಾಸ್ಟರ್ ಭಾಳ ಒಳ್ಳೇದಾಯ್ತು ನೀವು ಬಂದಿದ್ದಂತ. ಆಯಿತು, ಏನಮ್ಮ ಏನು ವಿಷಯ ಅಂತ ಹೇಳಿ. ಅವರು ನಮಗೆ ಭಾಳ ಬಾಲ್ಯದಿಂದ ಪರಿಚಯ. ಅದಕ್ಕೆ ಅವರ ಅವಾಗ ತಿಂಗಳಕ್ಕೆ ವರ್ಷಕ್ಕೆ ಒಂದು ಸಾರಿ ವಿಸಿಟ್ ಮಾಡ್ತಾ ಇರ್ತಾರೆ. ಆತ್ಮೀಯ ವಾಕ್ಯಗಳು ಕೇಳಬೇಕಂದ್ರೆ ಅವ್ರಿಗೆ ಭಾಳ ದಾಹ, ಆತ್ಮೀಯತೆ ಇರ್ತಕ್ಕಂಥವ್ರು. ಇಂಥವ್ರಿಂದಲೇ ಇಂಥ ದೊಡ್ಡ ಮೋಸ ಹೋಗಿದ್ದಾರೆ ಅಂದರೆ ನೀವು ಎಷ್ಟು ಜಾಗರೂಕರಾಗಿರ್ಬೇಕು. ನಾವಿನ್ನು ಅಲ್ಲೇ ಆ ಮನುಷ್ಯನು ಯಾವುದೋ ಒಂದು ಗುಂಪಿಗೆ ಬಂದಿದ್ದ, ಸಭೆಗೆ ಬಂದಿದ್ದ. ಅವನ ಹೆಸರು ಹೇಳಲ್ಲ ನಾನು. ಯಾವುದೇ ಮಾಂತ್ರಿಕನಾಗಿರಲಿ, ಯಾವುದೇ ನಾನು ಪ್ರವಾದಿ ಮತ್ತು ಯಾರಾದರೂ ಹೇಳಿದ್ರೆ ಈತನ ಪ್ರವಾದಿ, ಈತನನ್ನು ಮರೆದು ಕರ್ಕೊಂಡು ಮನೆಗೆ ಕರೆಸ್ಕೊಂಡು ನಮ್ಮ ಮನೇಲಿ ಏನಾಗಿದೆ, ನಮ್ಮ ಮನೇಲಿ ಹೇಗಿದೆ, ಯಾಕೆ ನಮ್ಗೆ ಹಿಂಗಿದೆ ಅಂತ ಹೇಳಲಿಕ್ಕೆ ಕರ್ಸ್ಕೊಳ್ಳೋಕೆ ಹೋಗಬೇಡ್ರಿ. ಯಾವಾರ್ದೇ ಮಾಡಿ ನಿಮ್ಮ ಮನೇಲಿ ಯಾಕೆ ಹೀಗಿದೆ ಎಂಬುದಾಗಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಆದರೆ ಈ ಮನುಷ್ಯ ಮನೇಲಿ ಬಂದ. ಯಾರು? ಈ ಮಾಂತ್ರಿಕನಂತಿರ್ತಕ್ಕಂಥ ಒಂದು ಸುಳ್ಳು ಪ್ರವಾದಿ. ಅವರು ಕರ್ಸ್ಕೊಂಡು ಹೋಗಿದ್ರು. ಯಾಕಂದ್ರೆ ಭಾಳ ಜನ ಹೇಳಿದ್ರು, ಪ್ರವಾದಿ ಭಾಳ ಕರೆಕ್ಟ್ ಹೇಳ್ತಾನ್ರಿ, ಮನೇಲಿ ಏನಾರಿದ್ರೆ ಹೇಳ್ತಾರ್ರಿ, ಮನೇಲಿ ಏನಾರು ದುಷ್ಟಶಕ್ತಿ ಯಾರು ಮಾಟ ಮಂತ್ರ ಮಾಡಿದ್ರೆ ಹೇಳ್ತಾರ್ರಿ, ಮತ್ತು ಆ ಪ್ರವಾದಿ ಎಲ್ಲ ಕರೆಕ್ಟ್ ಹೇಳ್ತಾರ್ರಿ ಎಂಬುದಾಗಿ ಹೇಳಿದ ಕೂಡಲೇ ಅವ್ರೇನು ಮಾಡಿದ್ರು, ಜನ ಹೇಳಿದ್ದ ವದಂತಿಗೆ ತಕ್ಕಂತೆ ಅವರು ನಂಬಿ ತಗೊಂಡೋದ್ರು. ಮನೆಗೆ ಕರೆಸ್ಕೊಂಡ್ರು ಕೂಡಲೇ ಮನೆಗೆ ಕರೆದ ಮೇಲೆ ಆ ಮನುಷ್ಯ ಮನೆಯಲ್ಲಿ ಕಣ್ಮುಚ್ಚಿ ಮಾಂತ್ರಿಕನಂತೆ, ಲಕ್ಷ ಇಟ್ಟು ಕೇಳ್ತೀರಿ, ಕಣ್ಮುಚ್ಚಿ ಮಾಂತ್ರಿಕನಂತೆ ಈ ಮನೆಯಲ್ಲಿ ಕಿಚನ್ ರೂಮ್ನಲ್ಲಿ ಒಂದು ದುಷ್ಟಶಕ್ತಿ ತಿರುಗುತ್ತಾ ಇದೆ. ಏನು ತಿರುಗುತ್ತಾ ಇದೆ? ಒಂದು ದುಷ್ಟಶಕ್ತಿ ಕುಣಿದಾಡ್ತಾ ಇದೆ, ಅದರ ಹಾವಳಿ ಇದೆ ಎಂಬುದಾಗಿ ಹೇಳ್ತಾನೆ. ಹೇಳಿದ ಕೂಡಲೇ ಅದರದ್ದು ದೌರ್ಜನ್ಯ ಮನೆ ಮೇಲೆ ನಡೀತಾ ಇದೆ ಎಂಬುದಾಗಿ ಹೇಳ್ತಾನೆ. ಹೇಳಿದ ಕೂಡಲೇ ಅವರೆಲ್ಲರೂ, ಹೌದಾ, ಅದಕ್ಕೆ ನಿಮ್ಮ ಮನೆಯಲ್ಲಿ ಸ್ವಲ್ಪ
ಅಶಾಂತಿ ಅಸಮಾಧಾನ ಕೂಡಿದೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಹೇಳಿದ ಕೂಡಲೇ ಹಾಗಾದ್ರೆ ಏನು ಮಾಡ್ಬೇಕಂತ ಹೇಳಿದ ಕೂಡಲೇ ಈ ದುಷ್ಟ ಮಾಂತ್ರಿಕನು 3 ದಿವಸ ಉಪವಾಸ ಇರಬೇಕು. ಉಪವಾಸ ಇದ್ದು ಮೊದಲು ನಾನು ನನ್ನ ಊರಿಗೆ ಹೋಗಿ ಬರ್ತೇನೆ, ನೀವೊಂದು 10,000 ರೂಪಾಯಿ ತೆಗೆದಿಡಿ. ಯಾರು? ಮಾಂತ್ರಿಕನು. 10,000 ರೂಪಾಯಿ ತೆಗೆದಿಡಿ, ಯಾಕಂದ್ರೆ ಇದಕ್ಕೆಲ್ಲ ಖರ್ಚಾಗತ್ತೆ ನಿಮಗೆ. 10,000 ರೂಪಾಯಿ ತೆಗೆದಿಡಿ. ಈ ಮಾಂತ್ರಿಕ ಏನು ಮಾಡಿರ್ತಾನೆ, 10,000 ರೂಪಾಯಿ ತೆಗೆದಿಡಿ, ಅದು ಖರ್ಚಾಗತ್ತೆ. ಆವಾಗ ನಾನು ಬಂದು 3 ದಿವಸ ಉಪವಾಸವಿದ್ದುಕೊಂಡು ನಿಮ್ಮ ಮನೆಯಲ್ಲಿ ಜಪ ಮಾಡುತ್ತೇನೆ. ಏನು ಮಾಡ್ತೇನೆ? ಜಪ ಮಾಡುತ್ತೇನೆ, ಆ ದುಷ್ಟ ಶಕ್ತಿಗಳನ್ನು ಓಡಿಸುತ್ತೇನೆ ಅಂತ ಹೇಳ್ತಾನೆ. ಆವಾಗ ಪಾಪ ಅವರು ಅದೇ ಸಮಯದಲ್ಲಿ ದರಿದ್ರವನ್ನು ಎದುರಿಸ್ತಾ ಇದ್ದಾರೆ. ಏನು ಎದುರಿಸ್ತಾ ಇದ್ದಾರೆ? ದರಿದ್ರವನ್ನು ಎದುರಿಸ್ತಾ ಇದ್ದಾರೆ, ಮನೆಯಲ್ಲಿ ಕಷ್ಟವನ್ನು ಎದುರಿಸ್ತಾರೆ. ಹಲ್ಲೆಲೂಯಾ, ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಮನುಷ್ಯ ಹೇಳ್ತಾನೆ, ಅವಾಗ ಹೇಳಿದ್ರು, ಇಲ್ಲ ನಾವು ದುಡ್ಡಿದಾಗ ಹೇಳ್ತೀವಿ ಅಂತ ಹೇಳಿದ್ರು. ಪಾಪ ಮನುಷ್ಯ, ಅದು ಜಲ್ದಿ ಮಾಡ್ಕೋಬೇಕು ನೀವು, ಇಲ್ಲದ್ರೆ ನಿಮ್ಗೆ ಮನೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳಿ ಮೊದಲೇ ಹೇಳೋಗ್ಬಿಡ್ತಾನೆ. ದಯಮಾಡಿ ಕೇಳಿಸ್ಕೋತ್ರಿ, ಮಾತ್ರ ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಹೇಳಿದ ಕೂಡಲೇ ಆ ಮನುಷ್ಯ ಏನು ಹೇಳ್ತಾನೆ, 10,000 ನೀವು ದುಡ್ಡು ತೆಗೆದಿಡ್ರಿ, ನನ್ನ ಫೀ ಆಗ್ತದದು ಅಂತ ಹೇಳ್ತಾನೆ. ಈತನು ಭದ್ರಾವತಿಯಿಂದ ಬಂದಿದ್ದಾನೆ ಅಂತ ಹೇಳ್ತಾರೆ. ಅವನು ಊರು ಹೇಳ್ತೀನಿ ನಾನು ಬೇಕಾದ್ರೆ, ಭದ್ರಾವತಿಯಿಂದ ಬಂದಿದ್ದಾನೆ. ಆಗ ಇವರೆಲ್ಲರೂ ನಂಬಿದ್ರು. ನಂಬಿ ಸ್ವಲ್ಪ ದಿನಗಳಾದ ಮೇಲೆ ಅವರ ಮನೆಯಲ್ಲಿ ನಿಜವಾಗಲೂ ಎಲ್ಲರೂ ಸಿಕ್ಕಿಬಿದ್ರು. ಅವರ ಮನೆಯಲ್ಲಿ ಎಲ್ಲರೂ ಅನಿಷ್ಟದಲ್ಲಿ ಬಿದ್ದುಬಿಟ್ರು. ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದಂಥ ಜೀವನ ಮಾಡ್ತಾರೆ. ಈಗ ಅವರ ಹತ್ರ 10,000 ರೂಪಾಯಿ ಇಲ್ಲ. ನನ್ನ ಪ್ರಿಯ ಸಹೋದರೇ, 10,000 ರೂಪಾಯಿ ಇಲ್ಲ. ಆದರೆ ನಾನು ಏನೋ ನನ್ನ ಆತ್ಮದಲ್ಲಿ ಪ್ರೇರೇಪಣೆ ಆಗಿತ್ತು ಹೋಗಬೇಕೆಂಬುದಾಗಿ ಹೋಗಿ ಅವರ ಹತ್ರ ಮಾತಾಡಿಸಿ ಬರೋಣ, ಹೇಗಿದ್ದಾರೆ ಎಂಬುದಾಗಿ ಕೇಳ್ಕೊಂಡು. ಯಾಕಂದರೆ ಅವರಿಗೆ ಆತ್ಮೀಯರಂದರೆ ಬಹಳ ಆಸಕ್ತಿ. ನಾವು ಹೋಗಿದ್ರೆ ದೇವರ ವಾಕ್ಯವನ್ನು ಕೇಳ್ತಾರೆ, ಭಾಳ ಸನ್ಮಾನಿಸ್ತಾರೆ, ದೇವರ ವಾಕ್ಯವನ್ನು ಭಾಳ ಆಸಕ್ತಿಯಿಂದ ಕೇಳ್ತಾರೆ. ಅದಕ್ಕಾಗಿ ನಾವು ಅವ್ರ ಮನೆಗೆ ಹೋಗಿದ್ದೆ. ಆಗ ಏನಾಯ್ತಂದ್ರೆ, ಅವ್ರ ಮನೆಗೆ ಹೋಗಿದ ಕೂಡಲೇ ಅವ್ರು ಏನಂದ್ರು, ಪಾಸ್ಟ್ರು ಒಳ್ಳೇದಾಯ್ತು ಪಾಸ್ಟ್ರು ನೀವು ಬಂದಿದ್ದು, ಭಾಳ ಖುಷಿ ಆಯಿತು ಎಂಬುದಾಗಿ ಹೇಳಿದರು. ಅವ್ರ ಮನೇಲಿ ಒಂದು ಹಿರಿಯರಿದ್ದಾರೆ, ನನ್ನ ಹೆಸರಿಂದ ಕರೀತಾರೆ, ದೇವದಾಸು ಶಾನ ಮಂಚಿದಿಂದ ನೀನು వచ్చింది, ಮಂಚಿ ಟೈಮ್ಗೆ వచ్చినావు, ఏందక్క ఏమైందమ్మా ಅಂತಿದ್ದ. ಆವಾಗ ಏನಾಯ್ತು, ಈ ರೀತಿಯಲ್ಲಿ ಹೇಳಿದ್ಗಳು, ಏನಾಯ್ತಮ್ಮ ಅಂದರೆ, ಇಲ್ಲ ನಮ್ಮ ಮನೆಯಲ್ಲಿ ಬಹಳ ಅಶಾಂತಿ ಆಗಿಬಿಟ್ಟಿದೆ, ಎಲ್ಲರೂ ಸಿಕ್ ಬಿದ್ದಿದ್ದಾರೆ, ಎಲ್ಲರೂ ಅನಾರೋಗ್ಯದಲ್ಲಿದ್ದಾರೆ, ಏನು ಯಾರು ಚೇತರಿಸ್ಕೊಳ್ತಾ ಇಲ್ಲ, ದವಾಖಾನೆಗೆ ಹೋಗಿ ಬಂದಿದ್ದೇವೆ, ಆಸ್ಪತ್ರೆಗೆ ಹೋಗಿ ಬಂದಿದ್ದೇವೆ, ಏನಾದರೂ ಕೂಡ ಗುಣ ಆಗ್ತಾ ಇಲ್ಲ. ಯಾಕೆಮ್ಮ ಏನಾಯಿತು ಅಂತ ಹೇಳಿದ್ರೆ, ಇಲ್ಲ ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ, ಇಲ್ಲ ವಾತಾವರಣದಿಂದ ನಾನು ಹಂಗೆ ತಿಳ್ಕೊಳ್ಳಿ, ವಾತಾವರಣದಿಂದ ಆಗಿರ್ಬೋದು, ಅಥವಾ ಇಲ್ಲ ಒಬ್ಬ ಪ್ರವಾದಿ ಎಂದು ಹೇಳ್ಕೊಳ್ತಿರ್ತಕ್ಕಂಥ ಒಂದು ಮಾಂತ್ರಿಕನನ್ನು ಕರೆಸ್ಕೊಂಡಿದೆ, ನೀವು ಯಾಕೆ ಕರೆಸ್ಕೊಂಡ್ರವ ಅಂತ ಹೇಳಿದೆ. ಮೊದಲನೇದಾಗಿ ಮಾಡೋ ತಪ್ಪು ನಿಮ್ಮದು. ದಯಮಾಡಿ ಕೇಳಿಸ್ಕೊತೀರಿ ನನ್ನ ಪ್ರಿಯ ಸಹೋದರಿ ಎಲ್ಲ ಆತ್ಮೀಯರೇ ಮತ್ತು ಎಲ್ಲ ನನ್ನ ಪ್ರಿಯ ಜನರೇ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇದು. ಪ್ರೈಸ್ ಲಾರ್ಡ್. ಅವಾಗ ಏನಾಯ್ತು, ಹಲ್ಲೆಲೂಯಾ, ಅವಾಗ ಏನಾಯ್ತು, ಗಂಭೀರವಾಗಿ ಹೇಳ್ತಿರಲ್ವ, ಅವಾಗ ಏನಾಯ್ತು, ಅವರು ಕೇಳಿದ್ರು. ನಾನು ಏನಾಯ್ತು ಅಂದರೆ, ಹೀಗೀಗೆ ಈ ಭದ್ರಾವತಿಯಿಂದ ಬಂದಿರತಕ್ಕಂಥ ಮಾಂತ್ರಿಕ ಪ್ರವಾದಿ ಈ ರೀತಿಯಲ್ಲಿ ಹೇಳಿದ. ಏನಂತ ಹೇಳಿದ, ನಿಮ್ಮ ಮನೆಯಲ್ಲಿ ಕಿಚನ್ ರೂಮಿಂದ ಮತ್ತು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಒಂದು ಮನುಷ್ಯ, ಒಂದು ದುಷ್ಟಶಕ್ತಿ, ಮೈಯೆಲ್ಲ ಕೂದಲಿದೆ, ಆ ಮೈಯೆಲ್ಲ ಕೂದಲಿದೆ ಹಿಡ್ಕೊಂಡು, ಅದು ಮೈಯಲ್ಲಿ ಕೂದಲು ಮಾತ್ರ ಇದೆ, ಇದು ಇದೆ ಕರಡಿ ಕೂದಲು ಹಂಗಿದೆ, ಅದು ತಿರುಗುತ್ತಾ ಇದೆ, ಜಿಗಿ ಹೊಡಿತಾ ತಿರುಗುತ್ತಾ ಇದೆ. ಅದನ್ನು ಹೇಳಿದ ಕೂಡಲೇ ಆಮೇಲೆ ಏನಾಯ್ತು, ಅವನು 10,000 ಆಗ್ತದೆ, ಇದನ್ನೆಲ್ಲ ನಿಮ್ಮಿಂದ ಮನೆಯಿಂದ ಹೊರಗೆ ಹಾಕ್ಬೇಕಾದ್ರೆ ನಾನು 3 ದಿವಸ ಬಂದು ಉಪವಾಸ ಇರಬೇಕೆಂಬುದಾಗಿ ಹೇಳಿದ. ಜಾಗ್ರತೆಯಿಂದ ಕೇಳ್ಕೊಳ್ತಿರ್ತೀವಿ ದೇವ್ರ ಮಕ್ಕಳೇ. 3 ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕಿದ್ದಕ್ಕೆ, ಉಪವಾಸ ಮಾಡಬೇಕು ನಾನು ಅಂತ ಹೇಳ್ತಾನೆ. ಉಪವಾಸ ಜಪ, ಪಾಪ ಅದಕ್ಕೆ ಪ್ರಾರ್ಥನೆಗೆ ಅನ್ನೋದೊಂದು ಮರ್ಯಾದೆ ಇರಬೇಕು ನಮಗೆ. ಹಲ್ಲೆಲೂಯಾ. ಉಪವಾಸ ಜಪ ಮಾಡ್ತೇನೆ ಅಂತ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಆಯಿತು, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ದುಡ್ಡಿದ್ದಾಗ ನಾವು ಕರಿತೀವಿ ಅಂತ ಹೇಳಿದ್ರು. ಅವ್ರ ಹತ್ರ ದುಡ್ಡಿಲ್ಲ, 10 ದಿವಸ ಆಯ್ತು. 10 ದಿವಸ ಅವ್ರ ಮನೆಯಲ್ಲಿ ಎಲ್ಲರೂ ಸಿಕ್ಕಿ ಬಿದ್ದಿದ್ದಾರೆ, ಎಲ್ಲರೂ ಮಂಚೆ ಹಿಡಿದಿದ್ದಾರೆ, ಎಲ್ಲರೂ ದವಾಖಾನೆ. ಆಸ್ಪತ್ರೆಗೆ ಹೋಗಿದ್ರು, ದವಾಖಾನೆ ಅಂತಾರಲ್ಲ ಅದು ಕನ್ನಡದಲ್ಲಿ, ಆಸ್ಪತ್ರೆ ಅಂತಾರೆ ಕನ್ನಡದಲ್ಲಿ, ದವಾಖಾನೆ ಹಿಂದಿ. ಆಸ್ಪತ್ರೆಗೆ ಹೋಗಿದ್ರು, ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ರು, ಪ್ರೈವೇಟ್ ಆಸ್ಪತ್ರೆ, ಎಲ್ಲಿ ಆರಾಮಾಗ್ತಲ್ಲ, ಗುಣ ಆಗ್ತಲ್ಲ. ಒಂದು 15 ದಿವಸ ಮೇಲೆ ಆಯಿತು, ಅಸ್ವಸ್ಥರಾಗಿ ಮಂಚ ಹಿಡಿದಿದ್ದಾರೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಮಂಚ ಹಿಡಿದ ಕೂಡಲೇ ಅಲ್ಲಿ ನಡೆದಿರತಕ್ಕಂಥ ಘಟನೆ, ನನ್ನ ಪ್ರಿಯ ಸಹೋದರೇ, ಎಂಥ ದುಃಖಭರಿತವಾದಂಥ ಸಂಗತಿ ಅಂದರೆ,
ಆಮೇಲೆ ನಾನೇನು ಮಾಡಿದೆ, ಸರಿ ನೀವು ಹೇಳಿದ್ದು ಸರಿ. ಆಮೇಲೆ ಏನಾಯ್ತಂದ್ರೆ, ಆಮೇಲೆ ಏನಾಯ್ತು ರೀ, ಆಮೇಲೆ ನಮ್ಮ ಮನೇಲಿ ಎಲ್ಲ ನಿಜಾನೇ ಆಯ್ತು ಇದೆಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರು. ಆವಾಗ ನಾನು ಅವರನ್ನು ತರಾಟೆಗೆ ತಗೊಂಡೆ. ಯಾಕೆ ಅಂದರೆ, ನಿಮ್ಮನ್ನು ಯಾರು ಹೇಳಿದ್ರಿ ಅವ್ರನ್ನ ಕರೆಸ್ಕೊ ಅಂತೇಳಿ ಮನೆಯಲ್ಲಿ? ಇಲ್ಲ, ಇಂಥ ನಮ್ಮ ಪರಿಚಿತರು ಹೇಳಿದ್ರು, ಅವರು ಕರೆಕ್ಟ್ ಹೇಳ್ತಾರಂತೆ, ಮನೇಲಿ ಏನಾರಿದ್ರೆ ಕರೆಕ್ಟ್, ಮನೇಲಿ ಏನಾರಿದ್ರೆ ಕರೆಕ್ಟ್ ಹೇಳ್ತಾರಲ್ಲ, ರೈಟ್ ಕರೆಕ್ಟ್ ಹೇಳ್ತಾರಂತ ಹೇಳಿದ್ರೆ ನೀವು, ಆದರೆ ನೀವು ಯಾಕೆ ಅಲ್ಲ, ಜನ ಹೇಳಿದ್ರು ಅವ್ರ ಮನೇಲಿ ಏನಾರಿದ್ರೆ ದುಷ್ಟಶಕ್ತಿಗಳು ಏನಾದ್ರೆ ಏನಾದ್ರು ಮಾಟ ಮಂತ್ರ ಮಾಡಿಸಿದ್ರೆ ಕರೆಕ್ಟ್ ಹೇಳ್ತಾರಂತೆ ಅವರು ಅಂತ. ಓಕೆ ಪರವಾಗಿಲ್ಲ, ಕರೆಕ್ಟ್ ಹೇಳ್ತಾರಂತ ಹೇಳಿದ್ರು, ಸರಿಯಾಗಿ ಹೇಳ್ತಾರಂತೆ. ಆಯ್ತು. ಈಗ ನಾನು ಅಲ್ಲೇ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡುವಾಗ ಅಲ್ಲಿ ಯಾಕೆ ಹೀಗೆ ಆಗಿದೆ ಎಂಬುದಾಗಿ ಅಲ್ಲಿ ಅವರು ಮಾತಾಡ್ತಿರುವ ಮಾತುಗಳಲ್ಲಿ ಕೆಲವು ಅಂಶಗಳನ್ನು, ಕೆಲವು ತಪ್ಪು ಅಂಶಗಳು, ತಪ್ಪು ದೋಷ ಲೋಪಗಳನ್ನು ಸ್ವಲ್ಪ ಕಂಡುಕೊಂಡಿದ್ಕೊಳ್ಳಿ ಹೇಳಿದೆ. ದಯಮಾಡಿ ಕೇಳಿಸ್ಕೊತ್ರಿ. ಎಲ್ಲ ಆತ್ಮೀಯರು ಮತ್ತು ಎಲ್ಲರೂ ಸುಳ್ಳು ಪ್ರವಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಮಾಂತ್ರಿಕರಿಂದ ಜಾಗರೂಕರಾಗಿರ್ತೀರಿ. ಇವತ್ತಿಂದ ಅವರು ಕೇಳಿದೆ, ಅಮ್ಮ, ಆ ಭದ್ರಾವತಿಯಿಂದ ಬಂದಿರತಕ್ಕಂಥ ಮಾಂತ್ರಿಕನಂತ ಪ್ರವಾದಿ ಬಂದು ನಿಮ್ಮ ಮನೇಲಿ ಯಾಕೆ ಕರೆಸಿದ್ರಿ ಅಂತ ಕೇಳಿ ಮತ್ತೊಂದು ಸಾರಿ ಸ್ಪಷ್ಟವಾಗಿ ಕೇಳಿದೆ. ಆಗ ಏನಾಗ್ತಿತ್ತು ನಿಮ್ಮ ಮನೇಲಿ? ಇಲ್ಲ, ನಮ್ಮ ಮನೇಲಿ ಅವಾಗವಾಗ ನಮ್ಮ ಯಜಮಾನರು ಸ್ವಲ್ಪ ಜಗಳ ಮಾಡ್ತಿದ್ರು, ಸ್ವಲ್ಪ ಕಿರುಕುಳ ಮಾಡ್ತಿದ್ರು, ಕಿರಿಕಿರಿ ಮಾಡ್ತಾ ಇದ್ರು. ಹೌದಾ, ಮತ್ತೇನಿತ್ತು? ಇಲ್ಲ, ಅಷ್ಟೇ ಕಿರಿಕಿರಿ ಮಾಡ್ತಿದ್ರು ಅಷ್ಟೇ. ಮತ್ತೇನಿತ್ತು ಅಂತ ಕೇಳಿದೆ. ಮತ್ತೇನಿಲ್ಲ ಅಂತ ಹೇಳಿದ್ರು. ಜಾಗೃತಿ ಕೇಳಿದ್ರಿ. ಮತ್ತು ಅವ್ರನ್ನು ಕರೆಸಿದ್ರಲ್ಲ, ಕರೆಸಿದ ಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ಹಿಂಗೆ ಹೇಳಿದ್ರು, ಹೀಗೆ ಎಲ್ಲ ಮನೆಯಲ್ಲಿ ದುಷ್ಟಶಕ್ತಿ ತಿರುಗ್ತಾ ಇದೆ, ಕೂದಲೆಲ್ಲ ಬಂದಿದೆ, ಅದಕ್ಕೆ ಮೈಯೆಲ್ಲ ಕೂದಲುಗಳಿದೆ, ಮೈಯೆಲ್ಲ ಕೂದಲಿದೆ, ಅದು ಕುಣಿದಾಡ್ತಾ ಇದೆ ಕಿಚನ್ ರೂಮಿಂದ ಇಲ್ಲಿಗಿತ್ತು. ಹೌದಾ, ಸರಿ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಕುಣಿದಾಡ್ತಾ ಇದೆ ಅಂತ ಹೇಳಿ. ಹೌದು ಅಂತ ಹೇಳಿ. ಸರಿ, ಹಾಗಾದ್ರೆ ಏನಾಯಿತು? ಆಮೇಲೆ ಆಯಿತು, ಅವರು ಹೇಳಿ ಹೋದ್ರಲ್ಲ, ಸರಿ ಹೇಳೋದ್ರಲ್ಲ, ಟೀಕೆ ಹೇಳಿ ಹೋದ ಮೇಲೆ ಏನಾಯಿತು ಅಂತ ಕೇಳಿದೆ. ಆವಾಗ ಮೊದಲು ಕೇಳಿದವ್ರಿಗೆ, ಅವರು ಹೇಳಿ ಹೋದ ನಂತರ ನೀವು ಅದನ್ನು ಕೇಳಿಸ್ಕೊಂಡ್ರಿ, ಆ ದುಷ್ಟನು, ಆ ಮಾಂತ್ರಿಕನು ಹೇಳಿದನು. ಹೌದಾ? ಕೇಳಿಸಿಕೊಂಡ ಮೇಲೆ ತದನಂತರ ನಿಮ್ಮ ಮನೆಯಲ್ಲಿ ಈ ಎಲ್ಲ ಮನುಷ್ಯರು ಮಂಚರಲ್ಲಿ ಬಿದ್ದಿದ್ದು, ಅನಾರೋಗ್ಯದಲ್ಲಿ ಬಿದ್ದಿದ್ದು ಮತ್ತು ಅನಿಷ್ಟದಲ್ಲಿ ಬಿದ್ದಿದ್ದು ಇದೆಲ್ಲ ಆಗಿದ್ದಲ್ಲ. ಹೌದ್ರಿ, ಅವನು ಹೇಳಿ ಹೋಗಿದ್ದ ಮೇಲೆ ಅವ್ರು ಹೇಳಿದ್ದು ನಿಜವಾಯಿತು ಎಂದು ಹೇಳಿದ್ರು ಅವರು. ಹಲೋ, ಲಿಸನ್ ಕೇರ್ಫುಲಿ. ಆವಾಗ ಹೌದಾ ಅಂತೇಳಿ ನಾನೀಗ ಹೇಳ್ತಾ ಇದ್ದೇನೆ. ಮೊದಲು ಅವನು ಬರ್ಲಿಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ಗಂಡನ ಕಿರುಕುಳ ಮಾತ್ರ ಇತ್ತು. ಹೌದಾ ಅಂತ? ಹೌದು. ಆದರೆ ಅವನು ಬಂದು ಹೇಳಿದ ನಂತರ ಇದೆಲ್ಲ ಸಂಕಟಗಳು ಬಂದಿತ್ತು. ಹೌದೇನಿಲ್ಲ? ಹೌದ್ರಿ. ಅದಕ್ಕಿಂತ ಮುಂಚೆ ಚೆನ್ನಾಗಿದ್ರಲ್ಲ ಅಂತ ಹೇಳಿದೆ. ಹೌದ್ರಿ, ಚೆನ್ನಾಗಿದ್ದ, ಖಾಲಿ ಕಿರುಕುಳ ಅಷ್ಟಿತ್ತು. ಅವನು ಯಾಕೆ ಕರ್ಸ್ಕೊಂಡ್ರಿ ಅಂತ ಹೇಳಿದೆ ನಾನು. ಅವಾಗ ಅವರೆಲ್ಲ ವಿಚಿತ್ರಗೊಂಡ್ರು. ಏನಪ್ಪ, ಮೊದಲು ಚೆನ್ನಾಗಿದ್ರಲ್ಲ, ಚೆನ್ನಾಗಿದ್ದಾಗ ಚೆನ್ನಾಗಿರ್ಬೇಕು, ಅದು ಬಿಟ್ಟು ಅವ್ನು ಯಾಕೆ ಕರ್ಸ್ಕೊಂಡ್ರಿ ನೀವು? ಬೇಕಾಗಿತ್ತ ನಿಮಗಿದು? ಇಲ್ಲ ಪಾಸ್ಟರ್, ನಾವು ಅವ್ರ ಜನ ಎಲ್ಲ ಹೇಳಿದ್ರು, ಅವನು ಭಾಳ ಚೆನ್ನಾಗಿ ಹೇಳ್ತಾನೆ, ಭಾಳ ಬುದ್ಧಿವಂತ, ಭಾಳ ಅಂತರ್ಯಾಮಿ, ಮನೆಗೆಲ್ಲ ಕೊಟ್ಟು ಹೋಗೋಣ ಅಂತ ಹೇಳಿದೆ. ನಾ ಹೇಳಿದೆ, ನಿನ್ನ ಮನೇಲಿ ಅದು ಹೆಂಗೆ ಬಂದಿದೆ, ಅದು ಹೆಂಗೆ ಕಾಣುತ್ತೆ, ಯಾಕೆ ನಿಮ್ಮ ಮನೇಲಿ ಎಲ್ಲ ಸಂಕಟ ಬಂದಿದೆ ಅಂದರೆ, ನೀವು ಅವನು ಹೇಳಿದ್ದ ಮಾತನ್ನು ಕೇಳಿ ನಿಮ್ಮ ಹೃದಯದಲ್ಲಿ ನಂಬಿದಿರಿ. ಏನು ಮಾಡಿದ್ರಿ? ನಂಬಿದ್ರಿ. ಆ ನಂಬಿರುವುದರ ನಿಮಿತ್ತ ಅದರ ಕುರಿತು ನಿಮ್ಮ ಹೃದಯದಲ್ಲಿ ಭಯ ಉಂಟಾಯಿತು. ಆ ಭಯವು ನಿಮ್ಮ ಹೃದಯದಲ್ಲಿ ಏನು ನಂಬಿದಿರಲ್ಲ, ನಂಬಿ ಯಾವುದರ ಕುರಿತು ನೀವು ಭಯಪಟ್ಟಿದ್ರಲ್ಲ, ಆ ಯಾವುದರ ಕುರಿತು ನೀವು ಭಯಪಟ್ಟಿದ್ರಿ ಅದೇ ನಿಮಗೆ ಸಂಭವಿಸಿತ್ತು ಅಂತ ಹೇಳಿದ್ರು. ಆರ್ ಯು ಕ್ಲಿಯರ್ ಗಾಯ್ಸ್? ನೋಡ್ರಿ, ಯಾವ್ದಾರ ಮಾಂತ್ರಿಕನ ಬಂದು ನಿಮ್ಮ ಹತ್ರ ಹೇಳಲಿಕ್ಕೆ ಮುಂಚೆ ಎಲ್ಲ ಚೆನ್ನಾಗಿದ್ದಿರ್ತದೆ, ಸ್ವಲ್ಪ ಮಟ್ಟಿಗೆ ಏನೋ ಒಂದು ಕಿರುಕುಳ ಇದ್ದಿರ್ತದೆ. ಆದರೆ ಅವನು ಬಂದು ಹೇಳಿ ಹೋಗಿದ್ದ ನಂತರ ನಿಮ್ಮ ಮನೆ ಅಶಾಂತಿ, ಅಸಮಾಧಾನ, ಅನಿಷ್ಟ, ದರಿದ್ರ, ಶಾಪ, ರೋಗ, ವ್ಯಾಧಿ ಎಲ್ಲದರಿಂದ ತುಂಬಿಕೊಂಡು ಬಿಡ್ತದೆ. ಅವಾಗ ಹೌದು ಸರ್, ನೀವು ಹೇಳಿದ್ದು ಖರೇನೆ ಅಂತ ಹೇಳಿದ್ರು. ಹೌದು, ಯಾಕಂದರೆ ಸ್ವಲ್ಪ ಜಾಗರೂಕರಾಗಿರ್ಬೇಕು ನೀವು. ಯಾರು ಬೇಕಾದರೆ ಬಂದರೆ ಅವ್ರು ಹೇಳಿದ ಕೂಡಲೇ ಅವರ ಮಾತನ್ನು ಕೇಳಿಕೊಂಡು ನಾವು ಅವರಂತೆ ನಾವು ಎಲ್ಲ ಮಾಡಲಿಕ್ಕೆ ಆಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ್ಯಾ, ಮನಪ್ರಕೃತಿ ಇರ್ತಾರಲ್ವ್ಯಾ. ಹಾಗೆ ಆ ದಿವಸ ಏನಾಯಿತು, ಅವನು ಹೇಳಿ ಹೋಗಿದ್ದಾಗಿಂದಲ್ಲ ನಿಮಗೆ ತೊಂದರೆ. ಆವಾಗ ಹೇಳಿದೆ,
ನೀವು ಅವನು ಹೇಳಿದ್ದ ಮಾತನ್ನು ಕೇಳಿದ ಕೂಡಲೇ ಮೊಟ್ಟ ಮೊದಲಾಗಿ ಅವನ ವಿಷಯ ನೀವು ಕೇಳಿದ್ರಿ. ಅವನು ಕರೆಕ್ಟಾಗಿ ಹೇಳ್ತಾನೆ, ಅವನು ಹಾಗೆ ಹೇಳ್ತಾನೆ, ಅವನು ಮಾಂತ್ರಿಕನು, ಅವನು ತಾಂತ್ರಿಕನು ಕರೆಕ್ಟ್ ಹೇಳ್ತಾನೆ, ಹೌದಾ? ಅವನು ಹೇಳಿದ ಮಾತನ್ನು ಕೇಳಿದ ಕೂಡಲೇ, ಜನರೆಲ್ಲ ಹೇಳಿದ ಮಾತು ಕೇಳಿದ ಕೂಡಲೇ ನೀನು ನಂಬಿದ್ರಿ ಅವನು ಹೇಳೋದು ಕರೆಕ್ಟ್ ಹೇಳ್ತಾನಂತೆ. ಹೇಳುವುದನ್ನು ಕರೆಕ್ಟ್ ಹೇಳ್ತಾನಂತೇಳಿ, ಸರಿಯಾಗಿ ಹೇಳ್ತಾನೆ ಎಂಬುದಾಗಿ ನಂಬಿರುವುದರಿಂದ ಆ ಮಾತು ಅವನು ನಿಮ್ಮ ಮನೆಯಲ್ಲಿ ಬಂದು ಹೇಳಿದ ಕೂಡಲೇ ನೀವು ಮತ್ತೂ ಭಯಭ್ರಾಂತವಾಗಿ ಅದನ್ನು ನಂಬಿ ನಿಮ್ಮ ಹೃದಯದಲ್ಲಿ ಬಹು ಭಯ ನಿಮ್ಮನ್ನು ಎಲ್ಲರ ಮೇಲೆ ನಿಮ್ಮ ಮೇಲೆ ದಾಳಿ ಮಾಡಿತು. ಆ ಭಯ ಏನು ನಿಮಗೆ ಬಂದಿತ್ತಲ್ಲ, ಆ ಭಯದ ನಿಮಿತ್ತವೇ ನಿಮ್ಮ ಮನೆಯೊಳಗೆ ಈ ದುಷ್ಟಶಕ್ತಿ ದಾಳಿಯಾಗಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇಲ್ಲ ಆಗಿತ್ತು ಎಂದು ಹೇಳಿದೆ. ಹಾಗೆ ಅವರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಪ್ರಾರ್ಥನೆ ಮಾಡುವ ಕುಟುಂಬ ಅಲ್ಲ, ನೀವು ಕ್ರೈಸ್ತವ ಕುಟುಂಬ ಅಲ್ಲ. ಪ್ರತಿದಿನ ನೀವು ಏನ್ ಮಾಡ್ತೀರಿ? ಕುಟುಂಬ ಪ್ರಾರ್ಥನೆ ಮಾಡ್ತಿರಲ್ಲ. ಕುಟುಂಬ ಪ್ರಾರ್ಥನೆ ಮಾಡೋರಾಗಿದ್ದು ನಿಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಕುಟುಂಬ ಪ್ರಾರ್ಥನೆ ಮಾಡೋರಾಗಿದ್ದು ಅಷ್ಟು ತಿಳುವಳಿಕೆ ಇಲ್ಲ ನಿಮಗೆ ಅಂತ ಹೇಳಿ. ಹೌದ್ರಿ ಪಾಸ್ಟರ್. ಅದಕ್ಕೆ ಅವನು ಹೇಳಿದ್ದ ಮಾತಿನ ನಿಮಿತ್ತ ನಿಮ್ಮ ಹೃದಯದಲ್ಲಿ ಬಂದಿರತಕ್ಕಂಥ ಭಯ, ಎರಡನೇದು ಭೀತಿ. ಈ ಭಯ ಭೀತಿ ಏನ್ ತೋರಿಸ್ತಾ ಇದೆ ಅಂದ್ರೆ, ನಂಬಿರೋದ್ರಿಂದ ನಿಮ್ಮ ಹೃದಯದಲ್ಲಿ ಭಯ ಉಂಟಾಗಿದೆ. ಯಾರಾದ್ರೂ ಕುರಿತು ನೀವು ಭಯಪಟ್ಟಿದ್ದೀರಿ? ಯೋಬನ ಪುಸ್ತಕ ಇವತ್ತು ನಿಮ್ಮ ದೇವರ ವಾಕ್ಯದಿಂದ ಶುದ್ಧೀಕರಿಸಿಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಚನ. ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಚನ ಓದ್ತೀನಿ. ನಾನು ಯಾವುದರ ಕುರಿತು ಹೆಚ್ಚಾಗಿ ಭಯಪಟ್ಟೆನೋ ಅದೇ ನನಗೆ ಸಂಭವಿಸಿದೆ. ಏನು ನನಗೆ ಬರುವುದೆಂದು ನಾನು ಭಯಪಟ್ಟಿನೋ ಅದೇ ನನಗೆ ಬಂದಿದೆ ಎಂದು ಓದ್ತೀರಿ. ಹಾ, ನನಗೂ ಭಯ ಹುಟ್ಟಿದೊಡನೆ ನನಗೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಹಲೋ ಅದನ್ನು ತಪ್ಪದೇ ಬರುವುದು. ಹಾ, ಮುಂದೆ. ಹೌದು, ನೆಕ್ಸ್ಟ್ ಮತ್ತೊಂದು ಸರಿ ಹೋದ್ರಿ. ಮತ್ತೊಂದು ಸಾರಿ ಅದೇ ಹೋದ್ರಿ. 3ನೇ ಅಧ್ಯಾಯ ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಚನ. ಯೋಬನ ಜೀವನದಲ್ಲಿ ಯಾಕೆ ಬಂದಿದೆ ಅಂತ ತಿಳ್ಕೊಳ್ಬಹುದು ನೀವು. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ನನಗೆ ತಪ್ಪದೇ ಬರುವುದು. ಯೋಬನ ಜೀವನದಲ್ಲಿ ಯಾಕೆ ಸಂಕಟ ಬಂದಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಾನು ಯಾವುದಕ್ಕೆ ಹೆದರಿದ್ದೇನೋ ಅದು ನನಗೆ ಏನಾಗಿದೆ, ಅದು ನನಗೆ ಸಂಭವಿಸಿದೆ. ಮತ್ತು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ನನಗೆ ತಪ್ಪದೇ ಬರುವುದು. ಹಾ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಕೇಳಿದ್ರ? ಅನೇಕ ಜನರು ಇಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಅಯ್ಯೋ, ಮಾಂತ್ರಿಕನ ಹೇಳೋದು ಕರೆಕ್ಟ್ ಆಯ್ತು. ಯಾವ ಮಾಂತ್ರಿಕನ ಹೇಳಿದ ಮೇಲೆ ನೀನು ನಂಬಿದ್ಯಾಣ? ನೀನು ಆ ಮಾತನ್ನು ನಂಬಿ ನಿನ್ನ ಮನೆಗೆ ಸಂಕಟವನ್ನು ಆಮಂತ್ರಿಸಿದ್ಯಾಣ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವ್ಯಾ? ಆ ಮಾಂತ್ರಿಕನ ಹೇಳಿದ ಕೂಡಲೇ ಆ ಮಾಂತ್ರಿಕನ ಹೇಳಿದ ಮಾತನ್ನು ನೀನು ನಂಬಿ ಸಂಕಟವನ್ನು ನೇರವಾಗಿ ಆಮಂತ್ರಣ ಕೊಟ್ಟಿದ್ದೀನಿ ನೀನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವ್ಯಾ? ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಇದಾದ ನಂತರ ಹೌದಲ್ಲ ಅಂತೇಳಿ ನೋಡಿದ್ರ, ಬೈಬಲ್ನಲ್ಲಿದೆ, ನಿಮ್ಮ ಭಯವು ಆ ಅನಿಷ್ಟವು, ಯೋಬನ ಮನೆಯ ಮೇಲೆ ಬಂದಿರತಕ್ಕಂಥ ಅನಿಷ್ಟವು, ಯೋಬನ ಮನೆಯನ್ನು ಕಾಡಿರ್ತಕ್ಕಂಥ ದುಷ್ಟಶಕ್ತಿಯು ಕಾರಣ ಏನಂದ್ರೆ ಅವನ ಹೃದಯದಲ್ಲಿ ಬಂದಿರತಕ್ಕಂಥ ಭಯ. ಆ ಭಯ ಏನಂದ್ರೆ ದೇವರು ಅಂದ್ರೆ ಅವನ ಮೇಲೆ ಬಂದಿರತ ಭಯ. ದುಷ್ಟಶಕ್ತಿ ಇಲ್ಲ, ದೇವರು ನನಗೆ ಕೇಡು ಮಾಡುತ್ತಾನೆ, ನನಗೆ ಒಳ್ಳೆಯದು ಮಾಡುತ್ತಾನೆ, ಆತನು ಕೊಡುತ್ತಾನೆ, ಆತನೇ ತೆಗೆದುಕೊಳ್ಳುತ್ತಾನೆ ಎಂಬ ಭಯ ಆತನಿಗಿತ್ತು. ಈ ಭಯವೇ ಯಾರೋ ಹೇಳಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ, ಯೋಬನ ಜೀವಿಸ್ತಿರ್ತಕ್ಕಂಥ ಅರಬ್ ರಾಷ್ಟ್ರಗಳಲ್ಲಿ ನಡೆದಿದ್ದ ಖುದಾ ದೇಕೆ ಬಿ ದೇಖ್ತಾಯ, ಖುದಾ ಚೀನ್ ಕೆ ಬಿ ದೇಖ್ತಾಯ ಅಂತೇಳಿ ಇದು ಗಾದೆ ಮಾತು ಬಹಳ ನಡೀತಿತ್ತು. ಅವಾಗ ಬಹಳ ವದಂತಿ ಇತ್ತಿದು. ಅದರ ನಿಮಿತ್ತ ಆತನ ಹೃದಯದಲ್ಲಿ ಏನು ಭಯ ಅಂದ್ರೆ ದೇವರು ಕೊಟ್ಟು ನೋಡ್ತಾನೆ,
ಕಸಿದುಕೊಂಡು ನೋಡ್ತಾನೆ, ದೇವರು ಒಳ್ಳೆಯದು ಮಾಡ್ತಾನೆ ಮತ್ತು ಕೆಟ್ಟದೂ ಮಾಡ್ತಾನೆ ಅನ್ನತಕ್ಕಂಥ ವದಂತಿ ಅಲ್ಲಿತ್ತು, ಆ ರೂಮರ್ಸ್ ಅಲ್ಲಿತ್ತು. ಆ ರೂಮರ್ಸ್ಗಳನ್ನೇ ಆತನ ನಂಬಿ ಹಾಗೆ ಆಗುತ್ತದೆ ಅನ್ನತಕ್ಕಂಥ ಭಯ ಆತನ ಹೃದಯದಲ್ಲಿ ಬಂತು, ಯೋಬನ ಹೃದಯದಲ್ಲಿ ಬಂತು. ಆಗ ಯೋಬನು ಭಯಪಟ್ಟಿರೋದ್ರಿಂದ ಯೋಬನು ಹೇಳ್ತಾ ಇದ್ದಾನೆ, ನಾನು ಯಾವುದು ನನಗೆ ಸಂಭವಿಸುವುದೆಂದು ಭಯಪಟ್ಟಿನೋ ಅದೇ ನನಗೆ ಆಪತ್ತು ಆಗಿ ಸಂಭವಿಸಿದೆ. ಏನು ಬರುವುದೆಂದು ನಾನು ಭಯಪಟ್ಟಿನೋ ಅದೇ ನನಗೆ ಆಪತ್ತಾಗಿ ಬಂದಿದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ತದನಂತರ ಅದು ಯಾಕೆ ಹೇಳಿದ್ರೆ ಅಂತ ಹೇಳ್ತಾರೆ. ಯಾಕೆ ನಾನು ಈ ಜಾಗೃತಿಯನ್ನು ಕೇಳ್ಕೋತೀವ್ರ ಮಕ್ಕಳೇ, ಆತನು ಅದೇ ಮಾತನ್ನು ಆತನ ಏನು ಮಾತಾಡಿದಾನೆ ಯೋಬನು? ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಭಾಳ ಜನರು ಸೈತಾನ ಮಾಡಿದೆ ಅಂತ ಹೇಳ್ತಾರೆ. ನೋ, ಇದು ಸೈತಾನನ ಮಾತೇ ಎತ್ತಿಲ್ಲ. ಯಾರು? ಯೋಬನು ಸೈತಾನನ ಮಾತೇ ಎತ್ತಿಲ್ಲ. ಆತನ ಎತ್ತಿದ್ದು ದೇವರ ಮಾತನ್ನು. ಮೊದಲನೇ ಸಾರಿ ಆತನಿಗೆ ಈ ದಾಳಿ ಆಗ್ಲಿಕ್ಕೆ ಮುಂಚೆ ಆತನ ಹೃದಯದಲ್ಲಿ ಬಂದಿರತಕ್ಕಂಥ ಭಯವನ್ನೇ ಆತನಲ್ಲಿ ಮಾತಾಡಿದಾನೆ. ಏನಂತ ಹೇಳಿದೆ? ನಾನು ತಾಯಿ ಗರ್ಭದಿಂದ ಏನಿಲ್ಲದವನಾಗಿ ಬಂದಿದ್ದೇನೆ ಮತ್ತು ಏನಿಲ್ಲದವನಾಗಿ ಗತಿಸಿ ಹೋಗುತ್ತೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು ಎರಡನೇ ಸಾರಿ ಅವನ ಮೇಲೆ ಅನಿಷ್ಟ, ಅವನ ದೇಹ, ಅವನ ಮೊದಲನೇ ಸಾರಿ ಅವನ ಮಕ್ಕಳು, ಅವನ 10 ಮಕ್ಕಳು, ಅವನ ಆಸ್ತಿಪಾಸ್ತಿಗಳು, ಅವನಿಗಿರ್ತಕ್ಕಂಥ ಎಲ್ಲ ಸೇವಕರು, ಕೆಲಸಗಾರರೆಲ್ಲ ನಷ್ಟವಾಗಿ ಪತನವಾದ ನಂತರ ಹೇಳ್ತಾನೆ, ತಾಯಿ ಗರ್ಭದಲ್ಲಿ ಏನಿಲ್ಲದವನಾಗಿ ಬಂದೆ, ಏನಿಲ್ಲದವನಾಗಿ ಹೋದಿನಿ, ದೇವರೇ ಕೊಟ್ಟನು, ದೇವರೇ ಕಸಿದುಕೊಂಡನು ಎಂಬ ಭಯ ಆತನಲ್ಲಿತ್ತು. ಆದರೆ ಅದು ದೇವರು ಹೇಳಿಲ್ಲ. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್. ಯೋಬನು ತಾನು ಹೇಳಿದ್ದು ಸರಿಯಾಗಿದೆ ಅಂತೇಳಿ ಮತ್ತೆ ಕೆಳಗೆ ಮೆನ್ಷನ್ ಮಾಡಿದಾನೆ, ಅದರಲ್ಲಿ ಯಾವ ಪಾಪ ಮಾಡಲಿಲ್ಲ ಎಂಬುದಾಗಿ. ಆದರೆ ಯೋಬನು ಮಾಡಿದ ಪಾಪನೇ ಅದು, ಯೋಬನು ಮಾಡಿದ ಲೋಪನೇ ಅದು. ಯಾಕಂದ್ರೆ ದೇವರು ಕೆಟ್ಟದನ್ನು ಮಾಡ್ಯಾನೆಂಬುದಾಗಿ ನಿಮ್ಮ ಬಾಯಿಂದ ಎಂದಿಗೂ ಹೇಳಬಾರದು. ಯಾಕಂದ್ರೆ ಕೆಟ್ಟದರಿಂದ ಶೋಧಿಸಲ್ಪಡುವಾಗ ಈ ಕೆಟ್ಟದ್ದು ನನಗೆ ದೇವರಿಂದ ಆಗಿದೆ ಎಂದು ಎಂದಿಗೂ ಹೇಳಬಾರದು. ಬಾಯಿಂದ ಯಾವುದನ್ನು ನಂಬಿದರೋ ಕೇಳಿದ್ದನ್ನು ಅದನ್ನು ಬಾಯಿಂದ ಹೇಳಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸರ್ ಭಾಳ ಜಾಗ್ರತೆ ಕೇಳ್ತಾರೆ. ನೆಕ್ಸ್ಟ್, ಈ ಕೇಡು ದೇವರು ಮಾಡುವುದು ಎಂಬುದಾಗಿ ಇದೇ ಯೋಬನ ಪುಸ್ತಕದಲ್ಲಿ ಹೀರೋ ಎಲಿಹು ಎಂಬ ಭಕ್ತನು ಹೇಳ್ತಾನೆ, ದೇವರು ಕೆಟ್ಟದು ಮಾಡುದಿಲ್ಲಪ್ಪ. ಅವನ ತಲೆ ಯಾವಾಗ ವಾಶ್ ಆಯ್ತು ನೋಡ್ರಿ, ಯೋಬನ ಜೀವನದಲ್ಲಿ ಯೋಬನ ತಲೆ ಒಳಗಿರ್ತಕ್ಕಂಥ ದೇವರು ಒಳ್ಳೆಯದು ಮಾಡ್ತಾನೆ, ಕೊಟ್ಟು ನೋಡ್ತಾನೆ, ಕಸಿದು ನೋಡ್ತಾನೆ ಎಂಬುದಾಗಿ ಅನ್ನತಕ್ಕಂಥ ಈ ವಿಚಾರ ಅವನಿಂದ ಹೊರಗೆ ಹೋಗೋ ತನಕ ಅವನನ್ನು ಬಿಡಲಿಲ್ಲ ಕಾಡು. ನೆಕ್ಸ್ಟ್ ಏನಿದೆ ಅಂದರೆ, ಎರಡನೇ ಸಾರಿ ಆ ದುಷ್ಟಶಕ್ತಿ ಅವನ ಮೇಲೆ ದಾಳಿ ಮಾಡಿರುವಾಗ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಎಲ್ಲರೂ ಹೇಳ್ತಿರಲ್ವ್ಯಾ, 2ನೇ ಅಧ್ಯಾಯ 10ನೇ ವಚನದಲ್ಲಿ ತನ್ನ ಹೆಂಡತಿ ಬಂದು ದೂಷಣೆ ಮಾಡ್ತಾಳೆ ಏನಂತ ಹೇಳ್ಕೊಂಡು. ಆಗ ಯೋಬನೆಂಬ ಭಕ್ತನು ಆಕೆಗೆ, ತನ್ನ ಹೆಂಡತಿಗೆ, ಮೂರ್ಖಳು ಮಾತಾಡಿದಂತೆ ಏನು ಮಾತಾಡ್ತಾ ಇದ್ದೀನಿ ನೀನು? ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಲ್ಲ, ಕೆಟ್ಟದನ್ನು ಹೊಂದಬಾರದು. ಅಂದ್ರೆ ಅರ್ಥ ಏನು? ಇವನ ಹೃದಯದಲ್ಲಿ ಏನು ಭಯ ಇತ್ತಂದ್ರೆ, ಒಳ್ಳೆಯದು ದೇವರು ಕೊಡ್ತಾನೆ, ಕೆಟ್ಟದು ದೇವರು ಕೊಡ್ತಾನೆ, ಅನಿಷ್ಟನೂ ದೇವರು ಕೊಡ್ತಾನೆ. ಅಷ್ಟು ಕ್ರೂರನ ನಮ್ಮ ದೇವರು, ನಂಬಿರುವ ದೇವರು. ನಿನ್ನ ಮಕ್ಕಳನ್ನು ಕೊಂದು ಹಾಕುವಷ್ಟಕ್ಕೂ ಕ್ರೌರ್ಯ ಖಂಡಿತವಾಗಿಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ. ಅದಕ್ಕಾಗಿ ಈ ಮಾತನ್ನು ನಂಬಿ, ಈ ಮಾತಿನ ಮೇಲೆ ಆತನು ನಂಬಿಕೆ ಇಟ್ಟಿರುವುದರಿಂದ ಈ ದುರ್ಘಟನೆ ಆತನಿಗೆ ಸಂಭವಿಸಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರಿ. ತದನಂತರ ಇದನ್ನೇ ಎಲಿಹು ಎಂಬ ಬೋಧಕನು ಇದನ್ನು ಗದರಿಸಿ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ. ಎಲಿಹು ಎಂಬ ಬೋಧಕನು ಯಾವಾಗ ಯೋಬನ ಮನಸ್ಸೊಳಗೆ ದೇವರು ಕೇಡು ಮಾಡುವುದಿಲ್ಲ ಅನ್ನತಕ್ಕಂಥ ಸತ್ಯವು ಅವನ ಹೃದಯದಲ್ಲಿ ದೃಢವಾಗಿ ನಿಂತೋಯ್ತು, ಆಗ ಯೋಬನು ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ, ನಾನು ತಪ್ಪು ಮಾಡಿದೆ, ನಾನು ಪಾಪ ಮಾಡಿದೆ, ನಾನು ದ್ರೋಹ ಮಾಡಿದೆ ಎಂಬುದಾಗಿ. 34ನೇ ವಚನ ಯೋಬನ ಬಸ್ ದಯಮಾಡಿ ಕೇಳ್ತೀರಿ. ಯೋಬನ ಮಾಡಿರೋ ಮಿಸ್ಟೇಕ್ ಈಗ ಬಹಳ ಜನ ಮಾಡ್ತಾ ಇದ್ದಾರೆ. 34ನೇ ಅಧ್ಯಾಯ ಯೋಬನ ಪುಸ್ತಕ 10ರಿಂದ 12 ದಯಮಾಡಿ ಕೇಳಿಸ್ಕೊತ್ರಿ. ಹೀಗಿರ್ಲಿ ನೋಡ್ರಿ, ಇಲ್ಲ ಎಲಿಹು ಅವನ ಮನಸ್ಸೊಳಗೆ ಆಗಿರ್ತಕ್ಕಂಥ ಆ ಭಯಭ್ರಾಂತ, ಆ ಒಂದು ಮೂಢನಂಬಿಕೆ, ಆ ಒಂದು ವದಂತಿಯನ್ನು ಕೇಳಿ ನಂಬಿರ್ತಕ್ಕಂಥ ಆ ನಂಬಿಕೆ ಅವನಿಂದ ಹೋಗಲಾಡಿಸೋದಕ್ಕಾಗಿ ಎಲಿಹು ಎಂಬ ಭಕ್ತನು, ಅಲ್ಲೇ ಯೋಬ, ಆತನ ಮೂರು ಸ್ನೇಹಿತರು ಬಿಲ್ದಾದ್, ಎಲಿಫಾಸ್, ಚೋಪೇರ್ ಮತ್ತು 4ನೇಯವನ ವಿಷಯದಲ್ಲಿ ನಾವು ಯಾವತ್ತೂ ಮಾತಾಡೋದಿಲ್ಲ. 4ನೇ ಸ್ನೇಹಿತನು ಆತನು ಯವನಸ್ಥನು, ಬಹಳ
ಯವನ ಪ್ರಾಯದಲ್ಲಿರ್ತಕ್ಕಂಥ ವಿದ್ವಾಂಸನು ಮತ್ತು ಯವನ ಪ್ರಾಯದಲ್ಲಿರ್ತಕ್ಕಂಥ ದೈವ ಭಕ್ತನು ಆತನ ಹೆಸರು ಎಲಿಹು. ಈಗ ಎಲಿಹು ಯೋಬನ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾ ಇದ್ದಾನೆ. ಯೋಬನ ಪುಸ್ತಕ 34ನೇ ಅಧ್ಯಾಯ 10, 11, 12 ದಯಮಾಡಿ ಕೇಳಿಸ್ಕೊತೀರಿ. ಹೀಗಿರಲು ಬುದ್ಧಿವಂತರೇ 3 ಬಂದಿದ್ರಲ್ಲ, ಅವರು ಜ್ಞಾನಿಗಳು. ಜ್ಞಾನಿಗಳೇ ನನ್ನ ಮಾತನ್ನು ಎಲಿಹು ಹೇಳ್ತಾ ಇದ್ದಾನೆ. ಎಲಿಫಾಸ್, ಚೋಪೇರ್, ಬಿಲ್ದಾದವ್ರಿಗೆ ಹೇಳ್ತಾ ಇದ್ದಾನೆ ಮತ್ತು ಯೋಬನಿಗೆ ಹೇಳ್ತಾನೆ, ಬುದ್ಧಿವಂತರೇ ನನ್ನ ಮಾತನ್ನು ಕೇಳಪ್ಪ, ನನ್ನ ಮಾತನ್ನು ಕೇಳಿರಿ. ದೇವರು ಕೆಟ್ಟದನ್ನು ಮಾಡ್ಯಾನೆಂಬ ಆಲೋಚನೆ, ಅಂದ್ರೆ ಕಲ್ಪನೆಯೂ ಬರಬಾರ್ದು ನಿಮಗೆ. ದೇವರು ಕೆಟ್ಟದನ್ನು ಮಾಡ್ಯಾನೆಂಬ ಆಲೋಚನೆಯು, ಸರ್ವಶಕ್ತನಾದ ದೇವರು ಎಲ್ ಶಡಾಯ್ ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ನಿನ್ನಿಂದ ದೂರವಾಗಿರ್ಲಿ. ಆತನು ಮನುಷ್ಯರಿಗೆ ಅವನವನ ಕೃತ್ಯದ ಫಲವನ್ನು ತೀರಿಸಿ, ಅಂದ್ರೆ ಅವನೇನು ಮಾಡಿರ್ತಾನೆ ಅದರ ಕೃತ್ಯಕ್ಕೆ ತಕ್ಕಂಥ ಫಲಗಳು ಅವನು ತೀರಿಸ್ತಾನೆ. ಅಂದ್ರೆ ಅರ್ಥ ಏನು, ಅವನೇನು ಬಿತ್ತುತ್ತಾನಲ್ಲ, ಮನುಷ್ಯನು ಏನು ಬಿತ್ತುತ್ತಾನೆ ಅದನ್ನು ಕೊಯ್ತಾನೆ, ಮತ್ತು ಹಲ್ಲೆಲೂಯ, ಏನು ಬಿತ್ತುತ್ತಾನೆ ಅದು ಕೊಯ್ತಾನೆ, ಮತ್ತು ಯಾವುದನ್ನು ಮಾಡುತ್ತಾನೆ ಅದಕ್ಕೆ ತಕ್ಕಂತೆ ಖಂಡಿತವಾಗಿ ಪಡಿತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನೀವು ನಾ ಹೇಳಿದೆ ಆ ಕುಟುಂಬದವರಿಗೆ, ನೀವು ಆ ಮಾಂತ್ರಿಕನು ಅಂತೆ ಮಾಂತ್ರಿಕನಂತಿರುವ ಪ್ರವಾದಿ ಹೇಳಿರುವ ಮಾತನ್ನು ನಂಬಿ ನಿಮ್ಮ ಹೃದಯದಲ್ಲಿ ಭಯ ಬಂದಿರೋದ್ರಿಂದ ನಾನು ಯಾವುದಕ್ಕಾಗಿ ಹೆಚ್ಚಾಗಿ ಭಯಪಟ್ಟಿನೋ ಅದೇ ನನಗೆ ಸಂಭವಿಸಿದೆಂಬುದಾಗಿ ಯೋಬನು ಹೇಳಿದ ಮಾತಿನ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ ಈ ದರಿದ್ರ, ಈ ಅಶಾಂತಿ, ಅಸಮಾಧಾನ, ಎಲ್ಲರೂ ಸೀಕು ಬಿದ್ದು, ಎಲ್ಲರೂ ರೋಗಗ್ರಸ್ತರಾಗಿದ್ದು ಮಂಚದಲ್ಲಿ ಬಿದ್ದುಕೊಂಡು ಚೈತ್ರಿಸಿಕೊಳ್ಳದೆ ಯಾಕಿದ್ದೀರಿ ಅಂದರೆ ಅವನ ಮಾತನ್ನು ನಂಬಿ ನೀವು ಭಯಪಟ್ಟಿದ್ರಿ ಎಂಬುದಾಗಿ ಹೇಳಿದೆ. ಅವಾಗ ಅವರು ಒಪ್ಕೊಂಡು, ಹೌದು ಪಾಸ್ಟರ್, ನೀವು ಹೇಳಿದ್ದು ನಿಜ. ಆಗ ನಾವು ಹೇಳಿದೆ, ನೀವು ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡತಕ್ಕಂಥವ್ರು, ನೀವೊಂದು ಒಳ್ಳೆ ಆತ್ಮೀಯ ಕುಟುಂಬ, ಬೈಬಲನ್ನು ಓದತಕ್ಕಂಥವ್ರು, ನೀವು ಯಾಕೆ ಆ ಮಾಂತ್ರಿಕರನ್ನು ಕರೆಸಬಾರ್ದಿತ್ತು, ನೀವು ತಪ್ಪು ಮಾಡಿದ್ರೆ ಎಂಬುದಾಗಿ, ಅಯ್ಯೋ ನಾವು ಭಾಳ ದೊಡ್ಡ ತಪ್ಪು ಮಾಡಿದ್ವಿ. ಆಮೇಲೆ ಬೈಬಲ್ ನಮ್ಮ ವಾಸ್ತವಿಕ, ನಮ್ಮ ವರ್ತಮಾನ ಯಾಕೆ ಹೀಗಿದೆ, ನಮ್ಮ ಭವಿಷ್ಯ ಯಾಕೆ ಹಾಗಾಗ್ತಾ ಇದೆ, ನಮ್ಮ ಭೂತಕಾಲ ಯಾಕೆ ಆಗಿದೆ ಅನ್ನೋದು ಏನಿಲ್ಲ, ಸಿಂಪಲ್ ಬೈಬಲನ್ನು ಓದಿದರೆ ಸಾಕು ನಿಮ್ಮ ವರ್ತಮಾನದಲ್ಲಿ ಯಾಕೆ ಈ ದುರ್ಗತಿ ಇದೆ, ಯಾಕೆ ಈ ಸಮಸ್ಯೆಗಳಿದ್ರೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಈಗ ನೋಡ್ರಿ, ನಾನು ಬೈಬಲಿಂದ ತಿಳಿಸ್ಕೊಟ್ಟಿದ್ದೀನಿ ಅದನ್ನು. ಹಲ್ಲೆಲೂಯಾ. ಯಾರಾದರೂ ನಿಮಗೆ ಪ್ರವಚನ ಹೇಳ್ತಾರೆ, ಬೈಬಲನ್ನು ಆಧಾರ ಮಾಡಿಕೊಂಡು, ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ಹೇಳಬೇಕು ಹೊರತು, ಯಾರು ಬಂದು ಕಣ್ಣು ಮುಚ್ಚಿ ಮಾಂತ್ರಿಕರಂತೆ ನಿಮ್ಮ ಮನೆಯಲ್ಲಿ ಯಾವುದೋ ದುಷ್ಟಶಕ್ತಿ ಇದೆ, ಯಾರೋ ನಿಮಗೆ ಮಾಡಿಸಿದ್ದಾರೆ ಅಂತ ಹೇಳಿದುಕೊಳ್ಳಿ ನಂಬುವುದಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಇದನ್ನು ಹೇಳಿದ ನಂತರ ಅವರ ಹತ್ರ ತರಾಟೆಗೆ ತಗೊಂಡವ್ರನ್ನು, ಗದರಿಸಿದವ್ರನ್ನು, ಜೋರು ಮಾಡಿದವರು. ಏನು ತಿಳ್ಕೊಂಡಿದ್ರಿ ನೀವು? ಬೈಬಲಲ್ಲಿ ಏನಿದೆ? ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದಾನೆ? ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿದಾರೋ ಅಲ್ಲಿ ನಾನು ಇದ್ದೇನೆಂಬುದಾಗಿ ಹೇಳಿರುವಾಗ ಅಲ್ಲಿ ದುಷ್ಟಶಕ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ನೀವು ಹೇಗೆ ನಂಬಿದ್ರೆ ಆ ಮಾತನ್ನು ಅಂತ ಹೇಳಿದೆ. ನೀವೆಲ್ಲರೂ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥರು, ಪ್ರತಿದಿನ ದೇವರ ವಾಕ್ಯವನ್ನು ಕೇಳ್ತಕ್ಕಂಥರು, ಎಷ್ಟೋ ಬೈಬಲ್ನ ಜ್ಞಾನ ಇರ್ತಕ್ಕಂಥವ್ರು, ತಿಳುವಳಿಕೆ ಇದ್ದವರು ಕೂಡ ಆ ಮಾಂತ್ರಿಕರಂತೆ ಇರ್ತಕ್ಕಂಥ ಪ್ರವಾದಿ ಆ ಪ್ರವಚನವನ್ನು ಯಾಕೆ ನಂಬಿದ್ರಿ ನೀವು ಅಂತ? ಹೌದ್ರಿ ಪಾಸ್ಟರ್, ನಮ್ಗೆ ಗೊತ್ತಾಗಿಲ್ಲ. ನಾ ಹೇಳಿದೆ, ಎಲ್ಲಿ 2-3 ಯೇಸು ಹೇಳ್ತಾ ಇದ್ದಾರೆ, ಸರ್ವಶಕ್ತನಾದ ಯೇಸು, ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ಯೇಸು, ಸತ್ತವರನ್ನು ಎಬ್ಬಿಸಿರ್ತಕ್ಕಂಥ ಯೇಸು, ಅನೇಕ ಸತ್ತ ಶವಗಳನ್ನು ಎಬ್ಬಿಸಿರ್ತಕ್ಕಂಥ ಯೇಸು, ಅನೇಕ ರೋಗಿಗಳನ್ನು ಗುಣಪಡಿಸಿರ್ತಕ್ಕಂಥ ಯೇಸು, 3ನೇ ದಿನ ಮರಣಿಸಿ ಸಿಲುವೆ ಶ್ರಮೆಯನ್ನು ಅನುಭವಿಸಿ, ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಾರೆ, 3ನೇ ದಿನ ಮರಣಿಸಿ ಸಿಲುವೆ ಶ್ರಮೆಯನ್ನು ಅನುಭವಿಸುತ್ತಾ, ಗಂಭೀರವಾಗಿ ಹೇಳ್ತಾರೆ, ಹಲ್ಲೆಲೂಯಾ, ಸಿಲುವೆ ಶ್ರಮೆ ಅನುಭವಿಸಿ 3ನೇ ದಿನ ಮರಣವನ್ನು ಜಯಿಸಿರ್ತಾರೆ, ಪುನರುತ್ಥಾನರಾಗಿರುವ ಹೇಳಿರುವ ಯೇಸು ಏನು ಹೇಳ್ತಾ ಇದ್ದಾನೆ? ಈಗೋ ಎಲ್ಲೇ 2-3 ನನ್ನ ಹೆಸರಲ್ಲಿ ಸೇರಿದಾರೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. The King of Kings saying that I am in the midst of them, those who gather in my name, and none can stand against you if I am with you. ನಾನು ನಿನ್ನ ಸಂಗಡಿದ್ರೆ ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನ ಮುಂದೆ ಯಾರೂ ನಿಲ್ಲಲಾರರು. Praise the Lord Jesus. ನನ್ನ ಪ್ರಿಯ ಸಹೋದರೇ, ಆವಾಗ ಇವರನ್ನು ಗದರಿಸಿದೆ, ತರಾಟೆಗೆ ತಗೊಂಡೆ. ಆವಾಗ ಅವರೆಲ್ಲ ಶಾಕ್ ಆದರು. ಯಾಕಂದರೆ ಅವರೊಳಗಿರುವ ಭಯವನ್ನು ಹೋಗಲಾಡಿಸಬೇಕಾದ್ರೆ ನಾನು ದೇವರ ವಾಕ್ಯವು ಬೆಂಕಿಯಂತೆ ಅವರ ಮನಸ್ಸೊಳಗೆ, ಅತ್ಯಂತ ಅದ್ಭುತವಾದ ಬೆಳಕಿನಂತೆ ಅವರ ಮನಸ್ಸೊಳಗೆ ಉದಯಿಸುವಂತೆ ದೇವರು ಅಲ್ಲಿ ಕಾರ್ಯ ಮಾಡಿದರು. ಆಗಲೇ
ನಿಮ್ಮ ತಲೆ ಒಳಗೆ ಇವತ್ತಿಂದ ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಲ್ಲಿ ಸೇರಿದರೆ, ಅಲ್ಲ ಅವರು ಅವ್ರು ಬಂದಿದ್ದು ಯೇಸು ನಾಮದಲ್ಲಿ, ಅವರು ಸೈತಾನಿನ ನಾಮದಲ್ಲಿ ಬಂದಿದ್ದಾರೆ, ಯೇಸು ನಾಮದಲ್ಲಿ ಅಲ್ಲ. ಹೌದು ಪಾಸ್ಟರ್, ನೀವು ಹೇಳೋದು ಕರೆಕ್ಟ್, ನೀವು ಯಾವತ್ತೂ ನಮ್ಮ ಮನೆಗೆ ಇಷ್ಟು ಸಾರಿ ಬಂದಿದ್ರಿ. ನಾನು ಯಾಕೆ ಹೇಳೋದಿಲ್ಲ ಅಂದರೆ, ನಮಗೆ ಅವೆಲ್ಲ ದುಷ್ಟಶಕ್ತಿ ಕಂಡು ಬಂದರು, ನಾವು ಪ್ರಾರ್ಥನೆ ಮಾಡ್ತೇವೆ, ಅದನ್ನು ಓಡಿಸ್ತೇವೆ. ಅದನ್ನು ನಿಮಗೆ ಯಾಕೆ ಹೇಳಿ ನಿಮಗೆ ಎದುರಿಸಬೇಕು? ಅದು ಅಕ್ಕರೆ ಇಲ್ಲ ನಮಗೆ. ದೇವರು ನಿಮ್ಮ ಮನೆಯಲ್ಲಿ ಯಾಕೆ ಇಂಥ ಸಂಗತಿಗಳು ಬರ್ತಾ ಇದೆ ಎಂಬುದಾಗಿ ತಿಳಿದು ಬಂದರೆ, ಮೊದಲು ನಾವು ತಿಳಿಸ್ತೇವೆ ನಿಮ್ಮಲ್ಲಿ ಏನಾರ ಲೋಪ ದೋಷವಿದೆಯೋ, ಏನಾರ ಪಾಪ ಇದೆಯೋ, ಏನಾರ ದೇವರ ಇಷ್ಟ ಇಲ್ಲದ ಕಾರ್ಯವಿದೆ ಎಂಬುದಾಗಿ ಮೊದಲು ನಾವು ಪರೀಕ್ಷೆ ಮಾಡ್ತೇವೆ. ಅದನ್ನು ಬಿಟ್ಟು ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದೆ ಎಂಬುದಾಗಿ ಹೇಳಿದ್ರೆ, ಪಾಪ ಅವರ ಮನೆಯಲ್ಲಿ ಹೆದರಿ 15 ದಿವಸ ಸಿಕ್ಕಿಬಿದ್ರು. ಆ ದಿವಸ ಈ ವಾಕ್ಯವನ್ನು ತೆಗೆದುಕೊಂಡು ಅವರನ್ನು ಗದರಿಸಿದೆ. ಬುದ್ಧಿ ಐತೇನಿಲ್ಲ ನಿಮಗೆ, ಕ್ರೈಸ್ತವರ ನೀವು? ಯಾರೋ ಒಬ್ಬನು ಭದ್ರಾವತಿ ಬಂದು ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂದೆ ಚೆನ್ನಾಗಿ, ಹೌದ್ರಿ ಪಾಸ್ಟರ್ ನೀವು ಹೇಳಿದ್ರು ಸರಿ, ನಿಜ ಪಾಸ್ಟರ್, ಮೊದಲು ಚೆನ್ನಾಗಿದ್ದೇವೆ, ಖಾಲಿ ಗಂಡನಿಂದ ಕಿರ್ಕೊಳಿತ್ತು, ಅವನು ಹೇಳಿ ಹೋಗಿದ್ದಾಗಿದ್ದಲ್ಲಿ ಇದೆಲ್ಲ ಆಯಿತು. ಈಗ ಅರ್ಥ ಆಯ್ತಾ ನಿಮಗೆ? ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಯಾಕೆ ಹೀಗೆ ಆಗಿದೆ ಎಂಬುದಾಗಿ ನಿಮ್ಮ ವರ್ತಮಾನವನ್ನು, ನಿಮ್ಮ ಭವಿಷ್ಯವನ್ನು, ಸಮಸ್ತವನ್ನು ಇದರೊಳಗೆ ಬರಲ್ಪಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾರಾದರೂ ಹೇಳಿದ್ರೆ ಪಾಸ್ಟರ್ಗಳು, ಯಾರಾದರೆ ಸೇವಕರು, ಯಾರ ಪ್ರವಾದಿಗಳು, ದೇವರ ಹೆಸರು ಯೇಸು ಕ್ರಿಸ್ತನ ಹೆಸರಲ್ಲಿ ಬಂದಿರ್ತಾರೆ ಪ್ರವಾದಿಗಳು ಪ್ರವಚನ ಹೇಳಿದ್ರೆ ಅವರಿಗೆ ಬೈಬಲ್ ವಾಕ್ಯವನ್ನು ತೆಗೆದು ತೋರಿಸಿ ಹೇಳಿ ನಮಗೆ ಎಂಬುದಾಗಿ ಹೇಳಿ. ಪ್ರವಚನಗಳು ವಾಕ್ಯ ಆಧಾರದ ಮೇಲೆ ಇರಬೇಕು. ಯಾಕಂದರೆ ನಾನು ಬೈಬಲ್ ತರಬೇತಿ ಪಡ್ತಿರ್ತಕ್ಕ ನಮ್ಮ ಬೈಬಲ್ ಅಧ್ಯಾಪಕರು ತುಂಬ ಚೆನ್ನಾಗಿ ನಮಗೆ ಬೋಧಿಸಿದ್ದಾರೆ. ಕೊರಿಂಥಿ ಬರೆದ ಪತ್ರಿಕೆಯಲ್ಲಿ ನೀವು ಯಾವುದೇ ಸಂದೇಶವನ್ನು, ದೇವರಿಂದ ಬಂದಿರೋ ಯಾವುದೇ ಸಂದೇಶವನ್ನು, ಪ್ರವಚನ ಹೇಳಬೇಕಾದ್ರೆ ಅದು ಆಧರಣೆ ರೂಪಕವಾಗಿರಬೇಕು, ಅದು ಸರಿಪಡಿಸ್ತಕ್ಕಂಥ ರೂಪಕವಾಗಿರಬೇಕು, ಅದು ಅವರನ್ನು ಬಲಪಡಿಸ್ತಕ್ಕಂಥಾಗಿರಬೇಕು, ಹೊರತು ಅದು ದೇವರ ವಾಕ್ಯ ಆಧಾರವಾಗಿರಬೇಕೆಂಬುದಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇಲೆ ಅವರ ಮನೆಯಲ್ಲಿ ಮತ್ತೊಂದು ಸಲ ಹೇಳಿದೆ, ಈಗ ಹೇಳಿ, ನಾವೆಲ್ಲರೂ ಈಗ ಯಾರ ನಾಮದಲ್ಲಿ ಕೂಡಿದ್ದೀವಿ? ಅವರ ಕುಟುಂಬದವರು, ಎಲ್ಲರೂ ಕ್ರೈಸ್ತ ಕುಟುಂಬದವರು. ಯೇಸು ನಾಮ, ಎಲ್ಲರೂ ಯೇಸು ನಾಮ, ಎಲ್ಲರೂ ಹೇಳುವ ಯೇಸು ನಾಮ. ನನ್ನ ಕೇಳ್ತಿರೋದು ಎಲ್ಲರೂ, ನಿಮ್ಮ ಮನೆಯಲ್ಲಿ ನನ್ನ ಕೇಳ್ತಿರೋದು ಎಲ್ಲರೂ ಕುಟುಂಬ ಸಮೇತ ದೇವರ ವಾಕ್ಯವನ್ನು ಕೇಳ್ತಾರೆ. ಯೇಸು ನಾಮದಲ್ಲಿ ನಾವು ಸೇರಿ, ಎಲ್ಲರೂ ಹೇಳಿದೆ ಯೇಸು ನಾಮದಲ್ಲಿ ನಾವು ಸೇರಿ ಬಂದಿದ್ದೇವೆ. ಸರ್ವಶಕ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ, ಭೂಮಿ ಆಕಾಶಗಳಿಗೆ ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಸೇರಿ ಬಂದಿದ್ದೇವೆ. ಮರಣವನ್ನು ಜಯಿಸಿ, ಪಾತಾಳವನ್ನು, ಮರಣವನ್ನು, ಮೃತ್ಯುವನ್ನು ಜಯಿಸಿ 3ನೇ ದಿನ ಮೃತ್ಯುಂಜಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲ ಸೇರಿ ಬಂದಿದ್ದೇವೆ. ಎಲ್ಲ ಹೇಳ್ತೀರ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರೇ, ಆವಾಗ ಕುಟುಂಬದವ್ರು ಹೇಳಿದೆ, ಈಗ ಈ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ನಿನ್ನ ಜೀವಮಾನ ಕಾಲವೆಲ್ಲ ನಾನು ಮೋಸ ಸಂಗಡ ಇದ್ದಾಗ ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ವಿರೋಧವಾಗಿ ಯಾರು ನಿಲ್ಲಿಕ್ಕಾಗುದಿಲ್ಲ. ಯಾಕೆ ನಂಬಲಿಲ್ಲ ಈ ಮಾತನ್ನು? ಆ ಸುಳ್ಳುಗಾರನ ಹೇಳಿರುವ, ಸುಳ್ಳು ಪ್ರವಾದನೆ ಮಾಡಿರ್ತಕ್ಕಂಥ ಸುಳ್ಳುಗಾರನ ಹೇಳಿರುವ ಮಾತನ್ನು ನಂಬಿ ಭಯಪಟ್ಟಿರುವುದರಿಂದ ನಿಮಗೆ ಬಂದಿದೆ. ಯೋಬನ ಪುಸ್ತಕ 3:25 ಹೇಳಿದಾಗೆ, ನಾನು ಯಾವುದರ ಕುರಿತು ಹೆಚ್ಚಾಗಿ ಭಯಪಟ್ಟಿನೋ ಮತ್ತೊಂದು ಆವರ್ತಿ. ಹಲ್ಲೆಲೂಯಾ. ಮನೆಗೆ ಹೋಗುನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಯೋಬನ ಪುಸ್ತಕ 3:25 ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ದಯಮಾಡಿ ಗಮನಿಸಿ. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸಿತು. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ನನಗೆ ಸಂಭವಿಸಿದೆ. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ನನಗೆ ತಪ್ಪದೇ ಬರುವುದು. ಯೋಬನು ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರೇ, ಈ ಮಾತನ್ನು ಕೇಳಿದ ಕೂಡಲೇ ನಾವು ಜಾಗರೂಕರಾಗಿರಬೇಕು. ಯಾರಾದರೆ ಏನಾರು ಹೇಳಿದ್ರೆ ಭಯಭ್ರಾಂತವಾದದನ್ನು ಮೊದಲು ದೇವರ ವಾಕ್ಯದಿಂದ ಅದು ಸರಿಯಾಗಿದೆಯಲ್ಲ ಎಂಬುದಾಗಿ ಪರೀಕ್ಷಿಸಿಕೊಳ್ಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಅವ್ರಿಗೆ ಹೇಳಿದೆ, ಈಗ ಹೇಳಿ, ಯಾರು ನಮ್ಮ ಮಧ್ಯದಲ್ಲಿ? ಎಲ್ಲರೂ ಬಾಯ್ಬಿಟ್ಟು ಹೇಳಿ, ಯೇಸು ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಸೇನಾओं का ಯೆಹೋವಾ ಹಮಾರೆ ಸಂಗ ಹೈ. ಹಲ್ಲೆಲೂಯಾ. ಯೆರಿಕೋ ಗೋಡೆ ಮುಂದೆ ಬಂದರು. ಅದನ್ನು ನೆಲಸಮ ಮಾಡಿರ್ತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ಅದನ್ನು ನೆಲಸಮ ಮಾಡಿರ್ತಕ್ಕಂಥ ಆ ದೇವರು ನಮ್ಮ ಸಂಗಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾರು ನಮ್ಮ ಸಂಗಡಿದ್ದಾರೆ? ಜೀವವುಳ್ಳ ದೇವರು. ಅನೇಕ ಸತ್ತ ದೇಹಗಳನ್ನು ನೇಮಿಸಿರತಕ್ಕಂಥ ದೇವರು. ತಾನು ಸಿಲುವೆ ಮೇಲೆ ಮರಣಿಸ್ತಿರುವಾಗ ಆ ಕೊನೆ ಗಳಿಗೆಯಲ್ಲಿ ಆತನು ದೊಡ್ಡ ಕೇಕೆ ಹಾಕಿರುವಾಗ ಇಗೋ ಭೂಕಂಪವಾಯಿತು, ಭೂಮಿ ಗಡಗಡನೆ ನಡಗಿತ್ತು. ಕೊನೆ ಗಳಿಗೆಯಲ್ಲಿ ತನ್ನ ಆತ್ಮವನ್ನು ಒಪ್ಪಿಸಿಕೊಡುವಾಗ ಭೂಕಂಪವಾಯಿತು, ಭೂಮಿ ಗಡಗಡನೆ ನಡಗಿತ್ತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು.
ಸತ್ತ ನಿದ್ರಿಸಿರುವ ಅನೇಕ ಭಕ್ತರ ದೇಹವು ಎದ್ದೇಳಿದವು. ಇಂಥ ಆತನ ಪುನರುತ್ಥಾನ ಆಗುವಾಗ ಅನೇಕ ನಿದ್ದೆ ಹೋಗಿರ್ತಕ್ಕಂಥ, ಆದಿ ಕಾಲದಿಂದ ತನ್ನ ಕಾಲವರೆಗೆ ನಿಧಿ ಹೋಗಿರ್ತಕ್ಕಂಥ ಅನೇಕ ಜನರು ಮರಣಿಸಿರ್ತಕ್ಕ, ಕ್ರಿಸ್ತನಲ್ಲಿ ದೇವರಲ್ಲಿ ಮರಣಿಸಿರ್ತಕ್ಕಂಥ ಭಕ್ತರ ದೇಹಗಳನ್ನು ಎಬ್ಬಿಸಿಕೊಂಡು ಬಂದ ಮೃತ್ಯುಂಜಯನಾಥನು. ಪ್ರೈಸ್ ಲಾರ್ಡ್ ಜೀಸಸ್. ಆತನಿಗೆ ಅಸಾಧ್ಯವಾದ ಯಾವುದಾರು ಇದೆಯಾ? ಪ್ರೈಸ್ ಲಾರ್ಡ್ ಜೀಸಸ್. ದೇವರ ದೊನ್ನೆಯ ಕೋಲು ನನಗೆ ಧೈರ್ಯವ ಕೊಡುತ್ತದೆ. ದೇವರ ದೊನ್ನೆಯ ಕೋಲು ನನಗೆ ಧೈರ್ಯವ ಕೊಡುತ್ತದೆ. ಆತನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಆತನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಆ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಬೋಲೋ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರ್ಯಾರೋ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರ್ಯಾರೋ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು. ಯೆಹೋವ ದೇವರು ತಾನೇ ನನ್ನನ್ನು ಸೇರಿಸಿಕೊಳ್ಳುವ. ಯೆಹೋವ ದೇವರು ತಾನೇ ನನ್ನನ್ನು ಸೇರಿಸಿಕೊಳ್ಳುವನು. ಆ ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರ್ಯಾರೋ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರ್ಯಾರು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕಾತುರತೆಯಿಂದ ಎದುರು ನೋಡ್ತಾ ಇದ್ದೀರಿ. ಇದು ನಿಜವಾದ ಸತ್ಯ. ನಿನ್ನ ವರ್ತಮಾನ ಏನಿದೆ ಎಂಬುದಾಗಿ ಯೇಸು ಕ್ರಿಸ್ತನಿಂದ ಉಂಟಾಗಿರ್ತಕ್ಕಂಥ ಈ ಬೈಬಲ್ ವಾಕ್ಯಗಳು ನಿಮ್ಮ ಜೀವನದಲ್ಲಿ ತಿಳಿಸುತ್ತದೆ. ನಿಮ್ಮ ಭವಿಷ್ಯ ಏನಿದೆ ಎಂಬುದಾಗಿ ಈ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ. ನೀವು ಕರ್ತನ ಮಾತುಗಳನ್ನು, ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಹೃತ್ಪೂರ್ವಕವಾಗಿ ಕೇಳಿ ನಾಟಿಕೊಂಡು ಅವುಗಳ ಮೇಲೆ ಪೂರ್ಣ ನಂಬಿಕೆ ಇಟ್ಕೊಂಡ್ರೆ ಕರ್ತನ ವಾಕ್ಯಗಳಿಂದ ಬಂದಿರತಕ್ಕಂಥ ನಂಬಿಕೆ ನಿಮಿತ್ತ ನಿಮ್ಮ ಕುಟುಂಬದಲ್ಲಿ ಎಲ್ಲ ಶುಭಗಳು, ಎಲ್ಲ ಸಮೃದ್ಧಿಯು, ಆಶೀರ್ವಾದವು, ಆರೋಗ್ಯವು, ಐಶ್ವರ್ಯವು ನಿಮಗೆ ಉಂಟಾಗ್ತದೆ. ಹಲ್ಲೆಲೂಯ. ಕಳ್ಳನು ಕದ್ದುಕೊಳ್ಳೋದಕ್ಕೆ ಹೊರತು ಮತ್ತು ಯಾವುದು, ಕಳ್ಳನು ಕದ್ದುಕೊಳ್ಳೋದಕ್ಕೂ ಕೊಲ್ಲುವುದಕ್ಕೂ ಮತ್ತು ನಾಶ ಮಾಡೋದಕ್ಕೆ ಹೊರತು ಮತ್ತು ಯಾವುದಕ್ಕೂ ಬರುವುದಿಲ್ಲ. ಆದರೆ ಯೇಸು ಹೇಳ್ತಾ ಇದ್ದಾರೆ ಯೋಹಾನ ಸುವಾರ್ತೆ 10ನೇ ವಚನದಲ್ಲಿ, ನಾನಾದರೂ ಜೀವ ಕೊಡೋದಕ್ಕೂ ಅಷ್ಟೇ ಅಲ್ಲ, ಸಮೃದ್ಧಿಯುಳ್ಳ ಜೀವನವನ್ನು ಕೊಡೋದಕ್ಕೂ ನಾನು ಬಂದಿದೆ ಎಂಬುದಾಗಿ ಹೇಳ್ತಾನೆ. ಈ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನೀವು ಸಮೃದ್ಧಿ ಜೀವನವನ್ನು ಅನುಭವಿಸೋದು ಮಾತ್ರ ಖಚಿತ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಇವತ್ತಿಂದ ಈ ವಾಕ್ಯಗಳ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನಾನೆಲ್ಲ. ದಯಮಾಡಿ ವಾಕ್ಯಗಳನ್ನೆಲ್ಲ ನೀವು ಡಿಸ್ಕ್ರಿಪ್ಷನ್ ನೋಡ್ತೀರಿ. ಯಾಕಂದರೆ ಇನ್ನು ಮುಂದೆ ಯಾವತ್ತಿಗೂ ಯಾರಾದರೆ ನಿಮಗೆ ಪ್ರವಚನ ಹೇಳ್ತಾರೆ ಅಥವಾ ಯಾರಾದರೆ ನಿಮಗೆ ಮಾಂತ್ರಿಕ ನಿಮ್ಮ ಮನೇಲಿ ಏನಾರ ಹೇಳ್ತಾರಂದರೆ ದಯಮಾಡಿ ಕರೆಸ್ಲಿಕ್ಕೆ ಹೋಗ್ಬೇಡ್ರಿ. ಇದ್ದಿದ್ದ ಸ್ಥಿತಿಗಿಂತ ಮತ್ತು ಸ್ಥಿತಿಯೆಲ್ಲ ಹದಗೆಟ್ಟು ಹೋಗ್ತದೆ. ದಯಮಾಡಿ ಜಾಗರೂಕರಾಗಿರ್ತೀರಿ. ಇವತ್ತಿಂದ ನಿಮ್ಮ ಮನೆಗೆ ದೇವರ ವಾಕ್ಯವು, ಪವಿತ್ರವಾದಂಥ ದೇವರು ನಿಮ್ಮ ಮನೆಯಲ್ಲಿ ಇದ್ದಾನೆ. ನಂಬುತ್ತೀರಾ ಈ ಮಾತನ್ನು ಹೇಳಿದೆ? ಹೌದು ಪಾಸ್ಟರ್ ಅಂತ ಹೇಳಿದ್ರು. ಎಸ್, ಹಿಯರ್ ಆಫ್ಟರ್ ಯು ಆರ್ ಗೋಯಿಂಗ್ ಟು ಸಿ ದ ಏಂಜಲ್ಸ್. ಇನ್ನು ಮುಂದೆ ದೇವರಲ್ಲಿ ಇದಾನಂದ್ರೆ ಇನ್ನು ಮುಂದೆ ಸಾವಿರಾರು ದೇವದೂತಗಳು ನಿಮ್ಮ ಮನೆ ಸುತ್ತಲೂ ಇದೆ ಅನ್ನತಕ್ಕಂಥ ಸತ್ಯವನ್ನು ನೀವು ಗ್ರಹಿಸದೆ ಮರ್ತು ಹೋಗಬೇಡ್ರಿ. ಅದನ್ನೇ ನೆನಪು ಮಾಡಿಕೊಡ್ರಿ, ಅದನ್ನೇ ನಂಬ್ರಿ. ದೇವದೂತಗಳ ಸಮೂಹವು ನಿಮ್ಮ ಮನೆಯೆಲ್ಲ ತುಂಬಿದೆ ಎಂಬುದಾಗಿ, ಆಮೇನ್ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ಬಂದ ಕೂಡಲೇ ಅವರ ಮನೆಯಲ್ಲಿ ಹಲ್ಲೆಲೂಯಾ ಸಂಪೂರ್ಣ ಸಮಾಧಾನ,
ಆರೋಗ್ಯ, ಮರಣ ಎಲ್ಲ ಚೇತರಿಸ್ಕೊಂಡು ಎದ್ದು ಆ ಬೈಬಲ್ನಲ್ಲಿ ಹೇಳಿರುವ ಎಲ್ಲ ವಾಕ್ಯಗಳನ್ನು ನೆನಪಿಟ್ಕೊಂಡು ಅವರ ಮನಸ್ಸಲ್ಲಿ ಆ ದುಷ್ಟನು, ಆ ಪ್ರವಾದಿ ಅಂತ ಹೇಳಿರ್ತಕ್ಕಂಥ ಆ ಮಾಂತ್ರಿಕನ ಮಾತನ್ನು ಸಂಪೂರ್ಣವಾಗಿ ಅವರ ತಲೆಯಿಂದ ಹೋಗಲಾಡಿಸಿ, ಎಲಿಹು ಹೇಗೆ ಯೋಬನಿಗೆ ಸತ್ಯವನ್ನು ಹೇಳಿ ದೇವರು ಕೆಟ್ಟದನ್ನು ಮಾಡೋನಲ್ಲ, ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ ಎಂಬುದು ಹೇಳಿದುಕೊಳ್ಳಿ. ಯೋಬನು ತನ್ನ ತಪ್ಪನ್ನು ಅರಿಕೆ ಮಾಡಿದ್ದಾನೆ. 42ನೇ ಅಧ್ಯಾಯ 6ನೇ ವಚನದಲ್ಲಿ, ಯೋಬನ ಪುಸ್ತಕ 42ನೇ ಅಧ್ಯಾಯ 6ನೇ ವಚನದಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ. ಅಂತ ಹೇಳಿ, ಆದ ಕಾರಣ ನಾನು ಬಾಯಿಯಿಂದ ಆಡಿದ್ದನ್ನು, ನೀನು ಒಳ್ಳೆಯವನು, ನಿನ್ನಿಂದ ಒಳ್ಳೆದು ಬರ್ತದೆ ಕೆಟ್ಟದ್ದು ಬರ್ತದೆ, ನೀನೇ ಕೊಟ್ಟಿದಿ ನೀನೇ ಕಸಿದುಕೊಂಡಿ ಎಂದು ಹೇಳಿದ್ದು ತಪ್ಪಾಯಿತು, ನೀನು ಕೆಟ್ಟದ್ದು ಕೊಡ್ತೀನಿ ಎಂದು ಹೇಳಿದ ತಪ್ಪಾಯ್ತು. ನಾನು ಆಡಿದ್ದನ್ನು ನಾನು ಅಬಾರ್ಟ್ ತಿರಸ್ಕರಿಸ್ತಾ ಇದ್ದೇನೆ. ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕೂತ್ಕೊಂಡು ನಾನು ಮನಸ್ಸು ತಿರುಗಿಕೊಳ್ತಾ ಇದ್ದೇನೆ. ಏನ್ ಮಾಡ್ತಾ ಇದ್ದೇನೆ? ನಿಮ್ಮಲ್ಲಿ ಪಶ್ಚಾತ್ತಾಪ ಇದೆ, ಇಂಗ್ಲಿಷ್ ಬೈಬಲ್, ಐ ರಿಪೆಂಟ್. ನಾನು ಮನಸ್ಸು ತಿರುಗಿಕೊಳ್ತಾ ಇದ್ದೇನೆ ರಾಜ, ನೀನು ಒಳ್ಳೆದನ್ನೇ ಮಾಡುವ ದೇವರಾಗಿದ್ದ ಕರ್ತನೆ, ನಾನು ನೀನು ಕೆಟ್ಟದ್ದು ಮಾಡು ಎಂಬುದಾಗಿ ಹೇಳಿಬಿಟ್ಟಿದ್ದೇನೆ. ಯಾಕೋಬನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ರೆ, ಒಬ್ಬನು ಕೆಟ್ಟದರಿಂದ ಶೋಧಿಸಲ್ಪಡುವಾಗ ಈ ಕೆಟ್ಟದ್ದು ನನಗೆ ದೇವರಿಂದ ಬಂದಿದೆ ಎಂಬುದಾಗಿ ನಿನ್ನ ಬಾಯಿಂದ ಹೇಳಬಾರದು. ಯಾಕಂದ್ರೆ ಯೋಬನು ಆ ಮಾತನ್ನು ಹೇಳಿದ್ದಾನೆ. ಬಹಳ ದೊಡ್ಡ ಆರೋಪ ಅದು ದೇವರ ಮೇಲೆ. ಆವಾಗ ಯೋಬನು ಈ ಮಾತನ್ನು ಕೇಳಿದ ಕೂಡಲೇ, ಮೊದಲು ನಾನು ಆಡಿದ್ದು ನನ್ನ ತಪ್ಪಾಯಿತು, ನಾನು ನಂಬಿದ್ದು ತಪ್ಪಾಯಿತು, ನನಗೆ ಯೋಚನೆ ಮಾಡಿದ ತಪ್ಪಾಯಿತು, ನಾನು ಆಡಿದ್ದು ತಪ್ಪಾಯಿತು ಎಂಬುದಾಗಿ ಮನಸ್ಸು ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಹೇಳಿದಾನೆ, ನೀನು ಒಳ್ಳೆಯದನ್ನೇ ಮಾಡು ಎಂಬುದಾಗಿ ನಾನೀಗ ಅರ್ಥಕೊಂಡಿದ್ದೀನಿ ದೇವರೆಂಬುದಾಗಿ. ಯಾವತ್ತು ಅದನ್ನು ಅರ್ಥಕೊಂಡು ಅದನ್ನು ಉಲ್ಲೇಖನೆ ಮಾಡಿದನು, ನಿನ್ನ ಸಂಕಲ್ಪವೇ 42ನೇ 2-3 ವಚನ, ನಿನ್ನ ಸಂಕಲ್ಪವೇ ನನ್ನ ಜೀವನದಲ್ಲಿ ನೆರವೇರುವುದು ಎಂಬುದಾಗಿ ತಿಳಿದುಕೊಂಡನು. ನಿನ್ನ ಸಂಕಲ್ಪವನ್ನು ತಿಳಿಯಲಿಕ್ಕೂ ಯಾರಿಂದಲೂ ಆಗುವುದಿಲ್ಲ ಎಂಬುದಾಗಿ ಈಗ ನಾನು ತಿಳಿದುಕೊಂಡಿದ್ದೆ. ಮೊದಲು ನಾನು ಕಿವಿಯಾರೆ ಕೇಳಿದೆ, ಏನಂತೇಳಿ, ನೀನು ಒಳ್ಳೆದು ಮಾಡ್ತಿ ಕೆಟ್ಟದು ಮಾಡ್ತಿ ಎಂಬುದಾಗಿ. ಆದರೆ ನಾನೀಗ ಕಣ್ಣಾರೆ ನೋಡ್ತಾ ಇದ್ದೇನೆ, ಎಲಿಹುವಿನ ಉಪದೇಶದಲ್ಲಿ ನೀನು ಒಳ್ಳೆದನ್ನೇ ಮಾಡೋನಾಗಿದ್ದೀ, ನೀನು ಕನಿಕರ ತೋರೋನಾಗಿದ್ದೀ. ಅದಕ್ಕೆ ಯಾಕೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೆ, ಯೋಬನಿಗೆ ಹೇಳ್ತಾರೆ, ಈಗೋ ನೋಡಿದಿರಾ ಯೋಬನ ತಾಳ್ಮೆಯನ್ನು ನೋಡಿದ್ರ, ಸಹನೆಯನ್ನು ನೋಡಿದ್ರ, ಸಹಿಸಿಕೊಂಡಿದ್ದವನು ಧನ್ಯನೋ ಎಂಬುದಾಗಿ ಹೇಳಿದ ನಂತರ ನೋಡಿದೆಯಾ, ಅಂತ್ಯದಲ್ಲಿ ದೇವರು ಯೋಬನಿಗೆ ಮಾಡಿದ್ದನ್ನು, ದೇವರು ಕರುಣಾಮಯನಾಗಿದ್ದನು, ದೇವರು ದಯಾಳು ಆಗಿದ, ಅಂದರೆ ದೇವರು ಒಳ್ಳೆಯದನ್ನು ಮಾಡತಕ್ಕಂಥ ದೇವರು ಎಂಬುದಾಗಿ ಯೋಬನಿಗೆ ಮನವರಿಕೆ ಆಗುವಂತೆ ಮಾಡಿದಕ್ಕಾಗಿ ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಅದು ಸ್ಪಷ್ಟವಾಗಿ ಅದರ ರಹಸ್ಯವನ್ನು ನೋಡಿಬಿಟ್ಟಿದ್ದಾರೆ. ನನ್ನ ಪ್ರಿಯ ಸಹೋದರೇ, ಯಾರೋ ದುಷ್ಟರು ಬಂದು ನಿಮಗೆ ಏನು ಹೇಳೋದಕ್ಕೆ ಕೇಳ್ಕೊಂಡದ ನಂಬಿದರೆ ಖಂಡಿತವಾಗಿ ನೀವು ನಂಬಿದ್ದೇ ನಿಮ್ಗಾಗ್ತದೆ. ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯವು ಯೇಸು ಕ್ರಿಸ್ತನು ಸತ್ಯವಂತನು, ನೀತಿವಂತನು, ಜಗತ್ತಿಗೆ ಎಲ್ಲ ಜನರಿಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥನು, ಬದುಕಲಿಕ್ಕೆ ಜೀವನದ ಮೌಲ್ಯಗಳನ್ನು ಕಲಿಸ್ಕೊಟ್ಟಿರ್ತಕ್ಕಂಥನು, ನಿಯಮಗಳನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಇವತ್ತು ನಂಬಿ ನೀವೆಲ್ಲರೂ ಆಗುವರು ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ಎಲ್ಲರೂ ಆ ದಿನದಿಂದ ಮನೆಯಲ್ಲಿ ಗದರಿಸಿ ತರಾಟೆಗೆ ತೆಗೆದುಕೊಂಡು ಅವರ ಮನಸ್ಸೊಳಗಿರ್ತಕ್ಕಂಥ ಎಲ್ಲ ದುರ್ನಂಬಿಕೆಯನ್ನು, ಆ ಮಾಂತ್ರಿಕನಂತ ಹೇಳಿರ್ತಕ್ಕಂಥ ಪ್ರವಾದಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಆ ಮನುಷ್ಯನಲ್ಲಿರ್ತಕ್ಕಂಥ ಮಾತುಗಳನ್ನು ಅವರ ತಲೆಯಿಂದ ಹೋಗಲಾಡಿಸಿ ಯೇಸುವಿನ ಸತ್ಯವಾಕ್ಯವನ್ನು ಸ್ಥಾಪಿಸಿದ ನಂತರ ಅಂದಿನಿಂದ ಅವರ ಮನೆಯಲ್ಲಿ ಇವತ್ತುವರೆಗೂ ಅಂಥ ಸಂಕಟ ಅಪ್ಪಳಿಸದೆ ಆ ದೇವರ ವಾಕ್ಯದ ಮೇಲೆ ಇಟ್ಟುಕೊಂಡಿರೋ ನಂಬಿಕೆ ಅವರ ಜೀವನವನ್ನು, ಅವರ ಕುಟುಂಬವನ್ನು, ಯೋಬನ ಕುಟುಂಬವನ್ನು ಹೇಗೆ, ಯೋಬನ ಆಸ್ತಿ ಪಾಸ್ತಿಗಳನ್ನು ಹೇಗೆ ದೇವದೂತರ ಬೇಲಿಯನ್ನು ಹಾಕಿ ದೇವರು ಹೇಗೆ ಕಾಪಾಡಿದ್ರು ಹಾಗೆ ಅವರು ಕಾಪಾಡಲ್ಪಡ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ, ಇವತ್ತು ಈ ಸತ್ಯವಾಕ್ಯವನ್ನು ನಂಬೋದಾದರೆ ನಿನ್ನ ವರ್ತಮಾನದಲ್ಲಿ ಆಗಿರತಕ್ಕಂಥ ಎಲ್ಲ ಅನಿಷ್ಟವು, ಎಲ್ಲ ಕನಿಷ್ಠವು, ಎಲ್ಲ ದರಿದ್ರವು, ಶಾಪವು, ರೋಗವು, ವ್ಯಾಧಿಗಳು ಇವೆಲ್ಲಗಳು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಮನಸ್ಸೊಳಗೆ ಬಂದಿರತಕ್ಕಂಥ ಎಲ್ಲ ಅಪನಂಬಿಕೆಯು, ಎಲ್ಲ ಜನರ ಮಾತನ ವದಂತಿಗಳನ್ನು ಕೇಳಿ ನಂಬಿರ್ತಕ್ಕಂಥ ಎಲ್ಲ ಕೆಟ್ಟ ಮಾತುಗಳು ಯೇಸು ನಾಮದಲ್ಲಿ ಶುದ್ಧವಾಗಲಿ, ಅವರೆಲ್ಲರೂ ರಕ್ಷಣೆ ಹೊಂದಲಿ ಎಂಬುದಾಗಿ ಹಾರೈಸ್ತಾ ಇರ್ತಾರೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಯಾರ್ಯಾರು ಇವತ್ತು ಈ ವಾಕ್ಯವನ್ನು ಕೇಳಿ ರಾಜ, ಎಷ್ಟೋ ಜನರ ಮಾಂತ್ರಿಕರ ಮಾತನ್ನು ಕೇಳಿ ಅವರ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಎಂಬುದಾಗಿ ಹೇಳಿರುವಾಗ ಹೆದರಿರ್ತಕ್ಕಂಥ ಅವರ ಮನೆಯಲ್ಲಿ ಅಲ್ಲ, ಅವರ ಮನಸ್ಸಲ್ಲಿ ಬಂದಿರತಕ್ಕಂಥ ಭಯದ ನಿಮಿತ್ತ ಅದೆಲ್ಲ ಆಗಿದೆ ಎಂಬುದಾಗಿ ತಿಳಿದುಕೊಂಡಿರುವ ಎಲ್ಲರ ಜೀವನದಲ್ಲಿ ಇವತ್ತು ಭಯವನ್ನು ಯೇಸು ನಾಮದಲ್ಲಿ ಬಿಟ್ಟೋಗುವಂತೆ ಅಪ್ಪನೆ ಕೊಡ್ತಾನೆ. ಯಾವ ಭೀತಿ ಅವ್ರಿಗೆ ಉಂಟಾಯಿತು ಬಿಟ್ಟೋಗುವಂತೆ ಅಪ್ಪನೆ ಕೊಡ್ತಾನೆ. ಅದೇ ರೀತಿಯಲ್ಲಿ ಅವರ ಮನೆಗೆ ಶಾಲೋಮ್ 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 ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ ಕರ್ತನೆ. ಪ್ರೈಸ್ ದ ಲಾರ್ಡ್ ಜೀಸಸ್ ಕರ್ತನೆ. ಅವರ ಆತ್ಮ, ಅವರ ಪ್ರಾಣ, ಅವರ ದೇಹಕ್ಕೆ ಶಾಲೋಮ್ ಶಾಲೋಮ್ ಆಗಲಿ. ಅವರು ಕುಟುಂಬದಲ್ಲಿ ಎಲ್ಲರಿಗೆ ಸಮಾಧಾನ ನೆಲೆಸಿರ್ಲಿ ಕರ್ತನೆ, ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ. ಯಾರ್ಯಾರು ಅನಾರೋಗ್ಯದಿಂದ ಪೀಡಿಸಲ್ಪಡ್ತಾ ಇದ್ದು
ಅನೇಕ ಜನ ಯೋಬನ ಪುಸ್ತಕವನ್ನು ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಅಪನಂಬಿಕೆಯನ್ನು, ದುರ್ಬೋಧನೆಯನ್ನು ಅವರ ತಲೆಯಿಂದ ಹೋಗಲಾಡಿಸಿ ಕರ್ತನೆ, ಇಗೋ ದೇವರು ಕರುಣಾಳು ದಯಾಳು ಎಂಬುದಾಗಿ ಯಾಕೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ನೋಡಿದ್ಯಾ ಯೋಬನಿಗೆ ಅಂತ್ಯದಲ್ಲಿ ದೇವರು ಮಾಡಿದ್ದನ್ನು? ಅದ್ಭುತವನ್ನು ಮಾಡಿದ್ದಾನೆ. ಯೋಬನು ಅಂತ್ಯದಲ್ಲಿ 140 ವರ್ಷ ಬದುಕಿದನು. ಆ ಕೇಡಾದ ನಂತರ, ಆ ಕೇಡಾಗಿದ್ದು 3 ತಿಂಗಳ, ಆ ಕೇಡಾದ ನಂತರ 140 ವರ್ಷ ಸಮೃದ್ಧಿಯಿಂದ, ಅಭಿವೃದ್ಧಿಯಿಂದ, ಆರೋಗ್ಯದಿಂದ, ಐಶ್ವರ್ಯದಿಂದ ಮತ್ತು ಪುನಃ 10 ಮಕ್ಕಳನ್ನು ಪಡ್ಕೊಂಡು ಎಲ್ಲ ಕೊರತೆ ಇಲ್ಲದೆ, ಯಾವತ್ತೂ ಭಿಕ್ಷೆ ಬೇಡದೆ, ಅನೇಕ ಜನರಿಗೆ ದಾನ ಮಾಡಿದ ವ್ಯಕ್ತಿ ಅಲ್ಲದೆ ತನ್ನ ಮಕ್ಕಳಿಗೆ ಆಸ್ತಿ ಪಾಸ್ತಿಗಳನ್ನು ಹಂಚಿಕೊಟ್ಟು ತೃಪ್ತಿಯುಳ್ಳ ದೀರ್ಘಾಯವನ್ನು ಪಡ್ಕೊಂಡು ತೀರಿ ಹೋದ ಯೋಬನಂತ ಜೀವನ ಕರ್ತನೆ ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಆತ್ಮೀಯರು, ಯೇಸು ಕ್ರಿಸ್ತನನ್ನು ತನ್ನ ಒಡೆಯನೆಂಬುದಾಗಿ, ತನ್ನ ರಕ್ಷಕನೆಂಬುದಾಗಿ ಅಂಗೀಕರಿಸಿರುವ ಪ್ರತಿಯೊಬ್ಬರಿಗೆ ಈ ಶುಭಗಳು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಕರ್ತನೆ ಗುಣವಾಗಲಾರದಂಥ ರೋಗದಿಂದ ಪೀಡಿಸಲ್ಪಡ್ತಿರ್ತಕ್ಕಂಥವರಿಗೆ ಯೇಸು ನಾಮದಲ್ಲಿ ಗುಣವಾಗುವುದೆಂಬ ನಂಬಿಕೆ ಅವರಲ್ಲಿ ಉಂಟಾಗಿ ಸ್ವಸ್ಥತೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ಕರ್ತನೆ. ಬಿಡುಗಡೆ ಆಗಲಾರದಂಥ ಸಮಸ್ಯೆಯಲ್ಲಿ ಬಿದ್ದುಕೊಂಡು ಅಲ್ಲಾಡ್ತಿರ್ತಕ್ಕಂಥ ಅವರಿಗೆ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ನಂಬಿದ್ದವರಿಗೆ ಇದು ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ, ರಕ್ಷಣೆ ನಿತ್ಯ ಜೀವ ಕರ್ತನೆ, ಕಳ್ಳನು ಕದ್ದುಕೊಳ್ಳೋದಕ್ಕೆ, ಕೊಲ್ಲುವುದಕ್ಕೆ, ನಾಶ ಮಾಡೋದಕ್ಕೆ ಬರುತ್ತಾನೆ ಹೊರತು ಸೈತಾನನು ಮತ್ತು ಯಾವುದಕ್ಕೂ ಬರುವುದಿಲ್ಲ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನಾದರೂ ನಿಮಗಾಗಿ, ಕುರಿಗಳಿಗಾಗಿ ಜೀವವನ್ನು ಕೊಡುವುದಕ್ಕಾಗಿ ಅಲ್ಲದೆ ಸಮೃದ್ಧಿ ಬಾಳನ್ನು, ಸಮೃದ್ಧಿ ಜೀವನವನ್ನು ಕೊಡೋದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳಿದಂತೆ ರಾಜ, ಯಾರ್ಯಾರು ಈ ಸಮೃದ್ಧಿ ಜೀವನವನ್ನು ನಂಬಿದ್ದಾರೆ ಅವರು ಬದುಕು ದಿನವೆಲ್ಲ ಸುಖವಾಗಿ, ಸಮೃದ್ಧಿಯಾಗಿ, ಆರೋಗ್ಯವಾಗಿ, ಮಾನ ಸನ್ಮಾನದಿಂದ, ಗೌರವದಿಂದ, ಮಹಿಮೆಯಿಂದ ತುಂಬಿರಲಿ ಎಂಬುದಾಗಿ ಹಾರೈಸುತ್ತಾ, ಕೊನೆಗೆ ನಿತ್ಯ ಜೀವನದಲ್ಲಿ ಸೇರಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ಈ ಸತ್ಯವಾಕ್ಯವನ್ನು ಅನೇಕ ಜನರಿಗೆ ಶೇರ್ ಮಾಡ್ತಾರೆ. ನಿಮ್ಮ ಜೀವನವೆಲ್ಲ ಧನ್ಯವಾಗುತ್ತದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್.